व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः आम्लानश्रीरमृतविषधेरंशुभिः प्लावयन् माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेशप्रणतविभवा यावनिमगाः नमः स्वामिन् रामप्रियतमहनूमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्व प्रदिश सुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलं नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ಓಂ. ಯುಧಿಷ್ಠಿರ ತೀರ್ಥಯಾತ್ರೆಯನ್ನು ಕೈಗೊಳ್ಳುತ್ತಾ ದಾರಿಯ ನಡುವೆ ಅನೇಕ ಋಷಿಗಳ ಸಿದ್ಧಾಶ್ರಮ ಅಂತೆಯೇ ಕೆಲವು ಅಪರೂಪದ ನದಿ ಸಂಗಮಗಳನ್ನೆಲ್ಲ ನೋಡಿ ಸಂತೋಷದಿಂದ ಅದರ ಬಗ್ಗೆ ಲೋಮಶರವಳಿ ಹಿಂದಿನ ಇತಿಹಾಸದ ಬಗ್ಗೆ ತಿಳಿದುಕೊಳ್ತಾ ಮುಂದೆ ನಡೀತಾ ದಾರಿಯಲ್ಲಿ ಮಹೇಂದ್ರ ಪರ್ವತವನ್ನು ಸೇರಿಕೊಳ್ತಾರೆ. ಆ ಮಹೇಂದ್ರ ಪರ್ವತ ಹತ್ತಿ ಅಲ್ಲಿ ಯಾವಾಗ ಪರಶುರಾಮನ ಭೇಟಿಯಾಗುತ್ತೆ ಅಂತ ಪರಶುರಾಮನಿಗೆ ಅತ್ಯಂತ ಹತ್ತಿರದವನಾಗಿದ್ದಂತಹ ಅಕೃತವರ್ಣನನ್ನು ಮಾತನಾಡಿಸ್ತಾರೆ. ಅಕೃತವರ್ಣ ಹೇಳ್ತಾನೆ, ಚತುರ್ದಶಿ ಮತ್ತು ಅಷ್ಟಮಿಯ ದಿವಸ ಅವರು ಭೇಟಿ ಕೊಡ್ತಾರೆ. ಹೌದು, ಅವರ ಬಗ್ಗೆ ನಾನು ತುಂಬ ಕುತೂಹಲದಿಂದ ಕೇಳ್ತಾ ಇದ್ದೇನೆ. ಹಿನ್ನೆಲೆ ನೀವು ಅವ್ರ ಜೊತೆಗೆ ಇದ್ದದ್ದು ಇದೆಲ್ಲ ಹೇಗಾಯಿತು, ಏನಾಯಿತು ಅಂತ ಕೇಳಿದಾಗ ಪೂರ್ವದಲ್ಲಿ ಮೊದಲು ಕಾರ್ತವೀರ್ಯಾರ್ಜುನನ ಸಂಹಾರದ ಕಥೆಯನ್ನು ಹೇಳಿ ಅಂಥದ್ದೊಂದು ಸೃಷ್ಟಿಗೆ ಕಾರಣವಾದ ಕಥೆಯನ್ನು ಋಚಿಕಾಂತ ಒಬ್ಬ ಇದ್ದ. ಆ ಋಷಿ ಗಾಧಿ ಅನ್ನುವಂತಹ ಒಬ್ಬ ರಾಜನ ಮಗಳನ್ನು, ಅವನು ಇಂದ್ರನೇ ಆಗಿದ್ದ ಗಾಧಿ, ಅವನ ಮಗಳಾದಂತಹ ಸತ್ಯವತಿಯನ್ನು ಮದುವೆ ಮಾಡಿಕೊಳ್ತೇನೆ ಅಂತ ಬಂದು ಕೇಳಿದಾಗ 100,000 ಒಂದು ಬಲಗಡೆಯ ಕಿವಿ ಕಪ್ಪಗುಳ್ಳ ಉಳಿದೆಡೆ ಬೆಳ್ಳಗುಳ್ಳ 1000 ಕುದುರೆಗಳನ್ನು ನನಗೆ ತಂದುಕೊಡು ಅಂತ, ಇದು ನಮ್ಮ ಹಿಂದಿನ ಪರಂಪರೆಯಿಂದ ಬಂದ ಕನ್ಯಾಶುಲ್ಕವನ್ನು ಪಡ್ಕೊಳ್ತಾ ಇದ್ದೇನೆ ಎಂದಾಗ ಸಂತೋಷದಿಂದ ವರುಣನನ್ನು ಮೆಚ್ಚಿಸಿ ಆ 1000 ಕುದುರೆಗಳನ್ನು ತಂದುಕೊಟ್ಟು ಸತ್ಯವತಿಯನ್ನು ಮದುವೆಯಾದ. ಸತ್ಯವತಿಯನ್ನು ಮದುವೆಯಾಗಿ ಆ ಮನೆಯಲ್ಲಿ ತುಂಬು ಸಂಸಾರ ನಡೀತಾ ಇರಬೇಕಾದ್ರೆ ಭೃಗು ಮಹರ್ಷಿಗಳು ಬಂದು ತನ್ನ ಪರಂಪರೆ, ಋಚಿಕ ಅಂದರೆ ಭೃಗು ಅನ್ನೋನು ಋಚಿಕನಿಗೆ ಅಜ್ಜ, ಅವನು ಬಂದು ಮನೆಯಲ್ಲಿ ಇಂಥ ಒಳ್ಳೆಯ ಸೊಸೆಯಲ್ಲಿ ಒಳ್ಳೆಯ ಸಂತತಿ ಬರಬೇಕು ಅಂತ ತಾನೇ ಚರುವನ್ನು ಶ್ರಪಣಗೊಳಿಸಿ ಅಶ್ವತ್ಥ ಮತ್ತು ಅತ್ತಿಯ ಮರಗಳನ್ನು ನೀವಿಬ್ಬರೂ ಕೂಡ ಅಪ್ಪಿಕೊಂಡು ಪ್ರದಕ್ಷಿಣೆ ಬಂದು ನಮಸ್ಕರಿಸಿ ಈ ಚರುವನ್ನು ಸ್ವೀಕರಿಸಿ ಅಂತ ಹೇಳಿ ಹೊರಟು ಹೋಗ್ತಾರೆ. ಅವರಿಬ್ಬರು ಪರಸ್ಪರ ತನ್ನ ಹತ್ತಿರದ ಬಂಧುವಿಗಾಗುವಾಗ ಜಾಸ್ತಿ ಏನೋ ವಿಶೇಷ ಅಭಿಮಂತ್ರಣ ಮಾಡಿ ಕೊಟ್ಟಿರ್ತಾರೆ ಅಂತ ಭಾವಿಸಿ ಅತ್ತೆ ಸೊಸೆ ಪಾಲನ್ನೆಲ್ಲ ತಾನು ತಗೊಂಡು ತನ್ನ ಪಾಲನ್ನೆಲ್ಲ ಸೊಸೆಗೆ ಕೊಟ್ಟು ಹೋಗ್ತಾಳೆ. ಆದರೆ ಮರಳಿ ಬರುವಾಗ ಆ ಭೃಗು ಮಹರ್ಷಿಗೆ ಎಲ್ಲವೂ ತಿಳಿಯತ್ತೆ. ಯಾಕೆಂದರೆ ಅವರ ದೇಹದಲ್ಲಿರುವ ತೇಜಸ್ಸಿನ ಬದಲಾವಣೆ ಅವರಿಗೆ ಅರ್ಥ ಆಗುತ್ತೆ. ಅವರು ಹೇಳ್ತಾರೆ, ನೀವು ನನಗೆ ಕೊಟ್ಟ ಮಾತಿನಂತೆ ನಡೆಯದೆ ನೀವು ಬದಲಾಯಿಸಿಕೊಂಡಿದ್ದೀರಿ, ಇದರಿಂದ ದೊಡ್ಡ ಅನರ್ಥ ಆಗಲಿಕ್ಕಿದೆ ಅಂತ ಹೀಗೆ ಸೊಸೆಗೆ ಎಚ್ಚರಿಸಿದಾಗ ಅವಳು ಗಾಬರಿಯಿಂದ, ದಯವಿಟ್ಟು ಏನಾದರೂ ಮಾಡಿ ನನ್ನ ಈ ಪರಿಸ್ಥಿತಿಯಿಂದ ನನ್ನನ್ನು ಪಾರು ಮಾಡಿ ಅಂತ ಕೇಳಿದಾಗ ಶ್ರಪಣ ಮಾಡುವಾಗ ಅಭಿಮಂತ್ರಿಸಿದ ಮಂತ್ರಗಳು
ಅದು ನಿನ್ನ ಗರ್ಭದಲ್ಲಿ ಕ್ಷಾತ್ರ ತೇಜಸ್ಸಿಗೆ ಸಂಬಂಧಪಟ್ಟಂತೆಯೇ ಈಗ ಅದು ತುಂಬಿಕೊಂಡಿದೆ. ನಾನು ನಿಮ್ಮ ಮನೆಯಲ್ಲಿ ಋತ್ವಿಜರಾದ್ರಿಂದಾಗಿ ಬ್ರಾಹ್ಮ ತೇಜಸ್ಸನ್ನೇ ಅಭಿಮಂತ್ರಣ ಮಾಡಿ ಕೊಟ್ಟದ್ದು. ನೀವು ಬದಲಾಯಿಸಿಕೊಂಡ್ರಿ. ನಿಮಗೇನು ಅವ್ರಿಗೆ ಜಾಸ್ತಿ ಕೊಡ್ತಾರೆ, ನಮ್ಗೆ ಕಮ್ಮಿ ಕೊಡ್ತಾರೆ ಅಂತ ಯಾವಾಗಲೂ ಎಲ್ಲರಿಗೂ ಅನ್ನಿಸ್ತಾ ಇರೋದು. ನೀವು ಹಾಗೆ ಮಾಡಿದ್ದೀರಿ, ಅದರ ಪರಿಣಾಮ ಈ ರೀತಿ ಆಗಿದೆ. ದಯವಿಟ್ಟು ಏನಾದರೂ ಮಾಡಿ, ನಾನು ಅಂತಹ ರಕ್ತಸಿಕ್ತವಾದ ಆಯುಧವನ್ನು ಹಿಡಿಯುವ ಹುಡುಗನನ್ನು ನನ್ನ ಹೊಟ್ಟೆಯಲ್ಲಿ ಹಡಿಲಿಕ್ಕೆ ತಯಾರಿಲ್ಲ ನಾನು ಅಂತ ಹೀಗೆ ತುಂಬ ಬೇಡಿಕೊಂಡಾಗ ಪೂರ್ತಿ ಬದಲಾಯಿಸಲಿಕ್ಕಾಗೋದಿಲ್ಲ, ಆದರೆ ಸ್ವಲ್ಪ ಬದಲಾವಣೆ ಮಾಡ್ಬೋದು. ಏನು ಅಂದರೆ ಅದು ಪೋಸ್ಟ್ಪೋನ್ ಮಾಡ್ಬೋದು ಅಷ್ಟೆ. ನಿನ್ನ ಮೊಮ್ಮಗುವಾಗಿ ಆ ಮಗುವಿನಲ್ಲಿ ನಾನು ಕೊಟ್ಟ ಲಕ್ಷಣಗಳು ಹುಟ್ಟಬಹುದು. ನೇರವಾಗಿ ನಾನು ನಿನ್ನಲ್ಲಿ ಅದು ಹೀಗೆ ಸಂಕ್ರಾಂತ ಆಗೋದನ್ನು ತಡೀಬೋದಷ್ಟೇ ಅಂತ ಹೀಗೆ ಹೇಳಿದಾಗ ಅವಳು ಬಹಳ ಇಷ್ಟಾದರೂ ಈ ಪರಿಸ್ಥಿತಿಯಲ್ಲಿ ಆಯ್ತಲ್ವ ಅಂತ ಅಂದ್ಕೊಂಡು ಅವಳು ಒಪ್ಪಿಕೊಳ್ತಾಳೆ. ಹೀಗೆ ಜಮದಗ್ನಿ ಅಂತ, ಅವನು ಸಾಮಾನ್ಯನಲ್ಲ, ಜಮತ್ ಅಗ್ನಿ, ಜ್ವಲಿಸುವ ಅಗ್ನಿಯಂತೆಯೇ ಹುಟ್ಟಿದವನು. ಸಿಕ್ಕಾಪಟ್ಟೆ ಸಿಟ್ಟು, ತಪಸ್ವಿಯು ಕೂಡ, ಅಸಾಧಾರಣವಾದ ತಪಸ್ವಿ. ಆ ತಪಸ್ಸಿನ ಪರಿಣಾಮವಾಗಿ ಅವನ ಮನೆಯಲ್ಲಿ ಏನೇ ಕರ್ತವ್ಯಗಳು ನಡೆಯುವಾಗಲೂ ತುಂಬ ಕಟ್ಟುನಿಟ್ಟಾಗಿ ಕರ್ತವ್ಯಗಳು ನಡೆಯುವಾಗ ಎಲ್ಲರೂ ಅಲ್ಲಿ ಇರಬೇಕು. ಯಾರೂ ಕೂಡ ಆಮೇಲೆ ಬರ್ತೇನೆ, ಊಟಕ್ಕಾಗುವ ಬರ್ತೇನೆ ಹೇಳುವ ಹಾಗಿಲ್ಲ. ಎಲ್ಲರೂ ಆಯಾ ಕರ್ತವ್ಯದಲ್ಲಿ ಇಲ್ಲಿ ಇರಬೇಕು. ನಾವೀಗ ಮನೆಯಲ್ಲಿ ಏನು ಕಾರ್ಯಕ್ರಮ ಅಂತ ಕೇಳಿದ್ರೆ ಹೆಸರು ಹೇಳ್ತಾರೆ ಹೊರತು ಅದು ಹಾಗಂದ್ರೆ ಏನು, ಶ್ರಾದ್ದ ಹಾಕಿರ್ತಾರೋ ಪೂಜೆ ಮಾಡಿರ್ತಾರೋ ಗೊತ್ತಿರಲ್ಲ, ಹೇಳೋದಷ್ಟೇ ವಿಶೇಷ ಕಾರ್ಯಕ್ರಮ ಇತ್ತು ಅಂತ. ಒಟ್ಟು ಅದರ ಹಿನ್ನೆಲೆ ಏನು ಅಂತ ತಿಳಿಯದೆ ಸಂಸ್ಕಾರಗಳು ಮರೆತು ಹೋಗುತ್ತೆ ಸಾಮಾನ್ಯ ಮಕ್ಕಳಿಗೆ. ಕಾರಣ ಏನಂದರೆ ಆ ಹೊತ್ತಿಗಿರಲ್ಲ, ಊಟಕ್ಕೆ ಮಾತ್ರ ಕಾಣ್ತಾರೆ. ಅದರಿಂದ ಯಾಗ ಒಂದು ನಡೀತಾ ಇತ್ತು ಜಮದಗ್ನಿಯ ಆಶ್ರಮದಲ್ಲಿ. ತುಂಬ ಎಚ್ಚರಿಕೆಯಿಂದ ಆ ಕರ್ತವ್ಯವನ್ನೆಲ್ಲ ನಿರ್ವಹಿಸ್ತಾ ಇದ್ದರೂ ಈ ರೇಣುಕಾ ಅಂತ ಆತನ ಹೆಂಡತಿ, ಆಕೆ ನದಿಗೆ ಬಂದು ನೀರನ್ನು ತರಬೇಕಿತ್ತು. ತರುವ ಹೊತ್ತಿಗೆ ಒಂದು ಪ್ರಸೇನಜಿತ್ ಅನ್ನುವಂತಹ ಒಬ್ಬ ರಾಜ ಅಲ್ಲಿ ಅವರ ವಿಹಾರದಲ್ಲಿ ತೊಡಗಿದ್ರು. ಇದನ್ನು ನೋಡಿ ಸ್ವಲ್ಪ ಆಶ್ಚರ್ಯ ಆಯಿತು ಇವಳಿಗೆ. ಇಷ್ಟೆಲ್ಲ ಸಂತೋಷದಿಂದ ಕೂಡಿ ಓಡಾಡಿ ಇದೆಲ್ಲ ನಮ್ಮ ಬದುಕಿನಲ್ಲಿ ಇರಲೇ ಇಲ್ವಲ್ಲ ಅಂತ. ಅದು ಒಂದು ರೀತಿ ಸಿಗದೇ ಇದ್ದದರ ಬಗ್ಗೆ ಒಂದು ಕುತೂಹಲ ಇತ್ತು. ಆ ಕುತೂಹಲದಿಂದ ತಡ ಆಯಿತು. ಆಮೇಲೆ ಎಚ್ಚರ ಆಯಿತು, ಓಡಿ ಬಂದು ಆಶ್ರಮಕ್ಕೆ ಬಂದರೂ ಕೂಡ ಈ ಅವಳ ಮುಖದಲ್ಲಿದ್ದ ವಿವರಣತೆ ಅದು ಹಾಗೇ ಇತ್ತು. ಜಮದಗ್ನಿಗೆ ವಿಶೇಷವಾಗಿ ಅದರ ಬಗ್ಗೆ ಅರಿವಾಯಿತು ಒಳಗಿನಿಂದ. ಅವನು ಕೋಪ ಮಾಡಿಕೊಳ್ತಾನೆ. ಕೋಪ ಮಾಡಿಕೊಂಡು, ನೀನು ನಿನ್ನ ಮಾನಸಿಕವಾದಂತಹ ಕರ್ತವ್ಯದಲ್ಲಿ ಲೋಪ ಎಸಗಿದ್ಯಾದ್ರಿಂದಾಗಿ ನೀನು ಈ ಕರ್ತವ್ಯಕ್ಕೆ ಯೋಗ್ಯಳಲ್ಲ ಅಂತ ಅವಳನ್ನು ಅಲ್ಲೇ ನಿಲ್ಲಿಸಿ ತನ್ನ ಹುಡುಗರನ್ನು ಕರೆದು ಹೇಳುತ್ತಾನೆ, ಇವಳು ತಪ್ಪು ಮಾಡಿದ್ದಾಳೆ, ಇವಳಿಗೆ ಶಿಕ್ಷೆ ನೀಡಲಿಕ್ಕೆ ನೀವೆಲ್ಲರೂ ಇರಬೇಕು ಅಂತ. ಅವರ 4 ಜನ, ಅವರು ರುಮಣ್ವಾನ್, ಸುಷೇಣ, ವಸು ಮತ್ತು ವಿಶ್ವಾವಸು ಅಂತ 4 ಜನ ಅಣ್ಣಂದರು ಎಲ್ಲ. ಇವ್ರು 4 ಜನರು ಕೂಡ ಅಪ್ಪನೆದುರುಗಡೆ ಬಂದು ತಲೆ ತಗ್ಗಿಸಿ ಎಲ್ಲ ಹ್ಞೂ ಅಂತಿರ್ತಾರೆ. ತಾಯಿಯ ತಪ್ಪಿಗೆ ನೀವು ಶಿಕ್ಷೆ ಕೊಡಬೇಕು ಅಂತ ಹೇಳಿದಾಗ ಒಬ್ಬರು ಮುಂದೆ ಸರಿಯುವುದಿಲ್ಲ. ಆಗ ಅತ್ಯಂತ ಕೋಪದಿಂದ ತಂದೆ ಅವರನ್ನೆಲ್ಲರನ್ನು ಕೂಡ ನೀವು ಬದುಕಿಯೂ ಕೂಡ ಉಪಯೋಗ ಇಲ್ಲ ಅನ್ನುವ ರೀತಿಯಲ್ಲಿ ನಿಮ್ಮ ದೇಹದಲ್ಲಿ ಎಲ್ಲ ಚಲನವಲನಗಳಿಗೂ ಕೂಡ ಅರ್ಥ ಇಲ್ಲದೆ ಸತ್ತಂತೆ ಬದುಕಿ ಅಂತ ಶಪಿಸಿದ. ಕೆಲವು ಕಡೆ ಕಥೆಯಲ್ಲಿ ಏನಿದೆ ಅಂದರೆ ಆ ಮತ್ತೊಬ್ಬ ಕೊನೆಯ ತಮ್ಮ ರಾಮ ಕೊಡಲಿ ಹಿಡ್ಕೊಂಡು ಕಟ್ಟಿಗೆ ಕಡಿಲಿಕ್ಕೆ ಅಂತ ಹೋದವನು ಮರಳಿ ಕಟ್ಟಿಗೆ ತಗೊಂಡು ಬಂದಾಗ ಈ ಅಷ್ಟು ಜನರ ತಲೆಯನ್ನು ತೆಗೀರಿ ಅಂತ ಹೇಳ್ತಾನೆ. ಹೇಳಿದ ತಕ್ಷಣವೇ ಅವನು ತಂದೆಯ ಮಾತನ್ನು ನಡೆಸಲಿಕ್ಕೋಸ್ಕರ ಕೂಡಲೇ ಅಣ್ಣಂದಿರ ತಲೆಯನ್ನು ತಾಯಿಯ ತಲೆಯನ್ನು ಕತ್ತರಿಸಿದ ಅಂತ ಮಾತಿದೆ. ಒಟ್ಟು ಅದರ ಸಾರಾಂಶ ಅವರಿಗೆ ಶಿಕ್ಷೆ ಕೊಡಬೇಕಿತ್ತು. ಕೋಪ ಬಂದು ಉಳಿದವರೆಲ್ಲರೂ ಕೂಡ ತನ್ನ ಮಾತು ನಡೆಸಿಕೊಡಲಿಲ್ಲ ಅನ್ನೋದಕ್ಕೋಸ್ಕರ ತುಂಬ ಕೋಪದಿಂದ ಆ ರಾಮನಿಗೆ ಹೇಳಿದ. ಅಲ್ಲಿಯ ತನಕ ಅವನು ರಾಮ ಆಗಿದ್ದ. ಈಗ ಕೊಡಲಿಯನ್ನು ಹಿಡಿದಾದ್ರಿಂದಾಗಿ ಕೊಡಲಿ ರಾಮ ಆದ ಅಥವಾ ಪರಶುರಾಮ ಆದ. ಅದು ಅವನು ಕೋದಂಡ ರಾಮ, ಇವನು ಕೊಡಲಿ ರಾಮ. ಇನ್ನು ಮುಂದೆ ಬರುವವನು ಬಲರಾಮ, ಅವನು ಹಲರಾಮ.
ಹಲವನ್ನು ಹಿಡಿದು ಓಡಾಡಿದವನು ಅನ್ನೋ ಕಾರಣಕ್ಕಾಗಿ. ಹೀಗೆ ಅವರ ಪಾಪಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ತಲೆ ಕತ್ತರಿಸುವುದನ್ನು ಆದೇಶಿಸಿದ ತಕ್ಷಣ ತಂದೆಯ ಮಾತಿಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ಪರಶುರಾಮ ಆ ಕರ್ತವ್ಯವನ್ನು ನಿರ್ವಹಿಸಿದ. ಸಾಮಾನ್ಯ ಏನು ಎಂಥ ಅಪ್ಪ ಎಂಥ ಮಗ ಅಂತ ನಮಗನ್ನಿಸುತ್ತೆ. ಆದರೆ ಅವನು ಆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ತನ್ನ ತಂದೆಗೆ ಮತ್ತೆ ಮರಳಿ ಬದುಕಿಸುವ ಶಕ್ತಿ ಇದೆ ಅಂತ ಗೊತ್ತಿದ್ದರಿಂದ ಹೋಗಿ ತಲೆ ಕಡಿದ ಹೊರತು ಹೇಳಿದ ತಕ್ಷಣ ಮಾಡು, ಇನ್ನೆಂಥ ಮಗ ಇವನು, ಅಪ್ಪ ಏನು ಹೇಳಿದ್ರು ಮಾಡುದಾ, ಏನೇನೋ ಕೆಲಸ ಹೇಳಿ ಅವ್ಯವಸ್ಥೆ ಆಗುವುದನ್ನು ತಪ್ಪಿಸ್ಬೇಕಿತ್ತಲ್ವ ಅಂತ ನಮಗೆ ಯೋಚನೆ ಬರುತ್ತೆ. ತನ್ನ ತಂದೆಯ ಸಾಮರ್ಥ್ಯವನ್ನು ಅರಿತೇ ಪರಶುರಾಮ ಅವನು ಹೇಳಿದ ತಕ್ಷಣ ಆ ಕರ್ತವ್ಯ ನಿರ್ವಹಿಸಿದ. ಒಂದೇನು ಗೊತ್ತಾಗುತ್ತೆ ಅಂದರೆ, ಯಾರಿಗೆ ಜೀವ ಕೊಡ್ಲಿಕ್ಕೆ ಬರುತ್ತೋ ಅವನಿಗೆ ಜೀವ ತೆಗಿಲಿಕ್ಕೆ ಅಧಿಕಾರ ಇದೆ. ಯಾಕಂದರೆ ಅದು ಶಿಕ್ಷೆ ಅಷ್ಟೇ. ಕೊಡ್ಲಿಕ್ಕೆ ಅಧಿಕಾರ ಇಲ್ಲದವರು ಈಗ ತೆಗಿತೇವೆ ಅಂತ ಹಠ ತೊಡೋದು ಕೇವಲ ಒಂದು ತಮ್ಮ ದೌರ್ಬಲ್ಯ ಅಷ್ಟೇ. ಅಸಹಾಯಕರಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಅವ್ಯವಸ್ಥೆ ಮಾಡ್ತಾರೆ. ಅದರಿಂದ ಇನ್ನಷ್ಟು ಅನರ್ಥವೇ ಉಂಟಾಗುತ್ತೆ ಹೊರತು ಅವರೂ ಪುಣ್ಯ ಗಳಿಸುವುದಿಲ್ಲ ಅಥವಾ ಅವರೂ ಉದ್ಧಾರ ಆಗುವುದಿಲ್ಲ. ಏನು ತಪ್ಪು ಮಾಡಿದರೂ ಆ ತಪ್ಪಿನಿಂದಲೂ ಕೂಡ ಸಮಾಜಕ್ಕೆ ಒಳಿತನ್ನು ಮಾಡಲಿಕ್ಕೆ ಅವ್ರ ಹತ್ರ ಸಾಧ್ಯ ಆಗುವುದಿಲ್ಲ. ಆದರೆ ಪರಶುರಾಮನಿಗೆ ತನ್ನ ತಂದೆಯ ಸಾಮರ್ಥ್ಯದ ಬಲ ಚೆನ್ನಾಗಿ ಅರಿವಲ್ಲಿತ್ತು. ಆದ್ದರಿಂದ ಹೇಳಿದ ತಕ್ಷಣ ಆ ಕರ್ತವ್ಯ ನಿರ್ವಹಿಸಿದ. ಅಪ್ಪ ಕೇಳಿದರು, ನಿನ್ನ ಮಾತು ಕೇಳಿ ತುಂಬ ಸಂತೋಷ ಆಯಿತು, ನಿನ್ನ ಈ ಕ್ರಿಯೆ ನೋಡಿ ತುಂಬ ಸಂತೋಷ ಆಯಿತು, ಏನು ಬೇಕು ಕೇಳು ಅಂತ. ತಕ್ಷಣ ಅವನು ಹೇಳಿದ, ಅಪ್ಪ ಇನ್ನೇನೂ ಇಲ್ಲ, ನನ್ನ ತಾಯಿ ನನ್ನ ಅಣ್ಣ ಅಂದರೆ ಎಲ್ಲರೂ ಕೂಡ ಮೊದಲಿನಂತೆ ಮರಳಿ ಬದುಕಿ ಬರಲಿ. ಅಪ್ಪನಿಗೂ ಸಂತೋಷ ಆಯಿತು. ಇಷ್ಟು ಹೇಳಿದ ಕೆಲಸ ಮಾಡಿ ಆಮೇಲೆ ಏನು ಕೇಳಿದ್ರು ಕೊಡಬೇಕು, ಇವನು ಕೇಳಿದ್ದನ್ನು ಕೊಡೋದಿಲ್ಲ, ಹೇಳುವ ಹಾಗಿಲ್ಲ ಅಂತ ಯೋಚಿಸಿ ಕೂಡಲೇ ಅವನು ಕೇಳಿದಂತೆಯೇ ಅದು ಏನು ಹೇಳ್ತಾನೆ ಅಂದರೆ, ಮತ್ತೆ ಹಿಂದಿನ ಯಾವ ಘಟನೆ ಅವರಿಗೆ ನೆನಪಿರಬಾರ್ದು, ನಿದ್ದೆಯಿಂದ ಎದ್ದವರ ಹಾಗೆ ಆರಾಮಾಗಿ. ಮತ್ತೆ ಯಾಕೆಂದರೆ ಒಮ್ಮೆ ನನ್ನನ್ನು ಹೀಗೆ ಬೈದು ಅಪಮಾನಿಸಿದ, ಹೊಡೆದ, ಕೊಂದ ಅನ್ನುವ ಈ ವ್ಯಥೆ ಒಳಗಿನಿಂದ ಇದ್ದರೆ ಮತ್ತೆ ಹೊಸ ಬದುಕು ನಡೆಸುವಾಗಲೂ ಆ ಹಳೆಯ ಎಚ್ಚರ ಅವರನ್ನು ಕಾಡ್ತಾ ಇರುತ್ತೆ. ಅದಾಗಬಾರ್ದು ಅಂತ ಅವನು ಹೊಸ ನೆನಪಿನೊಂದಿಗೆ, ಆದರೆ ಅವರ ಜೊತೆಗೆ ಇದ್ದದ್ದು ನಾನು ಯಾರು ಅಂತ ಬಂದು ಕೇಳುವಂಗೆ ಆಗಬಾರ್ದು. ಎಲ್ಲ ಆದಮೇಲೆ ಇವ್ರು ಯಾರು ಅಂತ ಹಾಗಲ್ಲ. ಆ ಘಟನೆ ಮಾತ್ರ ಅವರ ಮನಸ್ಸಿನಿಂದ ಎರೇಸ್ ಆಗಬೇಕು. ಹಾಗೆ ನೀನು ಅವರನ್ನು ಮತ್ತೆ ಮರುಕಳಿಸಿ ಎಬ್ಬಿಸಬೇಕು ಅಂತ ಹೀಗೆ ಕೇಳಿದ. ಅಭಿಭೂತಸ್ಸ ರಾಮೇಣ ಸಂಯುಕ್ತ ಕಾಲಧರ್ಮಣ ಅರ್ಜುನಸ್ಯ. ಆಮೇಲೆ ತಂದೆ ಈ ರೀತಿ ಅವನನ್ನು ಆಶೀರ್ವದಿಸಿ ಅವರಿಬ್ಬರನ್ನು 5 ಜನರನ್ನು ಎಬ್ಬಿಸಿದ. ಅಣ್ಣಂದಿರು ರುಮಣ್ವಾನ್, ಸುಷೇಣ, ವಸು ಮತ್ತು ವಿಶ್ವಾವಸು ಅಂತ 4 ಜನ ಅಣ್ಣಂದಿರನ್ನು ಎಬ್ಬಿಸಿ ತಾಯಿ ರೇಣುಕೆಯನ್ನು ಬದುಕಿಸಿಕೊಟ್ಟ. ಬದುಕು ಚೆನ್ನಾಗಿ ಸಾಕ್ತಿತ್ತು. ಈ ಘಟನೆ ಆದಮೇಲೆ ಜಮದಗ್ನಿಯ ಮನಸ್ಸಿನಲ್ಲಿ ಸ್ವಲ್ಪ ತುಂಬ ವ್ಯಥೆ ಉಂಟಾಯಿತು. ಎಷ್ಟು ಕೋಪದಿಂದ ಎಂಥ ಒಂದು ನಿರ್ಧಾರ ಕೈಗೊಂಡೆ ನಾನು. ಇನ್ನು ಮುಂದೆ ನಾನು ಕೋಪ ಮಾಡ್ಕೊಳ್ಳಲ್ಲ, ಇನ್ನು ಮುಂದೆ ಯಾರಿಗೂ ಕೂಡ ನಾನು ಯಾವ ಕಾರಣಕ್ಕೂ ಸಿಟ್ಟು ಮಾಡಿಕೊಳ್ಳಲ್ಲ ಅಂತ ತಾನೇ ದೀಕ್ಷೆ ತೊಟ್ಟು ಆ ಬಳಿಕ ಅತ್ಯಂತ ಸಾಮಾನ್ಯ ವ್ಯಕ್ತಿಯ ಹಾಗೆ ಮನಸ್ಸಿನಲ್ಲಿ ಯಾವತ್ತೂ ಖೇದ ಕ್ರೋಧ ಇಟ್ಟುಕೊಳ್ಳದೆ ಬದುಕಲಿಕ್ಕೆ ಆರಂಭ ಮಾಡಿದ. ಅಂದರೆ ತುಂಬ ವ್ರತನಿಷ್ಠನಾಗಿ ಬದುಕ್ತಾ ಇದ್ದ. ಇದೇ ಹೊತ್ತಿಗೆ ಒಬ್ಬ ಅರ್ಜುನ ಅಂತ ರಾಜ ಅಲ್ಲಿಗೆ ಆಶ್ರಮಕ್ಕೆ ಬಂದಿದ್ದ. ಜಮದಗ್ನಿ ಅವರ ರಾಜ ಅಲ್ವಾ, ಮಾಹಿಷ್ಮತಿ ಅನ್ನೋದು ಅವರ ದೇಶ. ಆ ರಾಜ ಅಂತಹ ದೊಡ್ಡ ಮನೆತನದವನು, ಅವನನ್ನು ಗೌರವಿಸಬೇಕು ಅಂತ ಅತ್ಯಂತ ಪ್ರೀತಿಯಿಂದ ಅವನಿಗೆಲ್ಲ ಆಗು ಹೋಗುಗಳೇನಾಗಬೇಕು ಅವನ ಸೇನೆಯಿಂದ ಹಿಡಿದು ಸಾಮಾನ್ಯ ಕುದುರೆ ಎತ್ತುಗಳ ಪರಿವಾರಕ್ಕೂ ಕೂಡ ಆಹಾರದ ವ್ಯವಸ್ಥೆಯನ್ನು ಒದಗಿಸಿದ. ಇದರಿಂದ ಆ ರಾಜನಿಗೆ ತುಂಬ ಸಂತೋಷ ಆಯಿತು. ಅವರು ಮಾತಾಡಿಕೊಂಡು ಹೊರಡುವಾಗ ಆ ಮಕ್ಕಳು ಏನು ಮಾಡಿದರು ಅಂದರೆ, ಆ ಮಂತ್ರಿಗಳ ತಲೆ ಕೆಡಿಸಿಕೊಳ್ಳುವುದು. ಬೇರೆ ಪುರಾಣದಲ್ಲಿ ಇನ್ನೂ ಸ್ಪಷ್ಟವಾಗಿದೆ. ಆ ಮಂತ್ರಿಗಳೆಲ್ಲ ನೋಡಿ ಇಂಥದ್ದೆಲ್ಲ ನಮ್ಮ ಹತ್ರ ಇರಬೇಕು, ಇದು ಇವ್ರ ಹತ್ರ ಯಾಕಿದೆ ಅಂತ ಆ ಮಕ್ಕಳು ಅವನ ಹಸುವನ್ನು ಒತ್ತಾಯಪೂರ್ವಕವಾಗಿ ಬಲಾತ್ಕಾರದಿಂದ ಎಳ್ಕೊಂಡು ಹೋದರು. ಜಮದಗ್ನಿ ತುಂಬ ಬೇಸರದಿಂದ ಹೇಳಿದ, ಇದು ನ್ಯಾಸವಾಗಿ ದೇವತೆಗಳು ಇಟ್ಟದ್ದು, ಕೊಂಡು ಹೋಗುವ ಹಾಗಿಲ್ಲ ನೀವು ಅಂತ. ಏನು ಮಾಡಿದರು ಕೇಳದೆ ಕರ್ಕೊಂಡು ಹೋದರು. ತೆಗೆದುಕೊಂಡು ಹೋದ ಮೇಲೆ ಮಗ ಬಂದಾಗ ವಿಷಯ ಗೊತ್ತಾಯಿತು. ಪರಶುರಾಮ ಕೋಪದಿಂದ ಹೊರಟು ಯುದ್ಧಕ್ಕೆ ನಿಂತಾಗ ತಪ್ಪ್ಯಾರು ಮಾಡಿದರೂ ಅದು ಹಣೆ ಪಟ್ಟಿ ಬರುವುದು ರಾಜನಿಗೇನೆ. ಒಂದು ಸಂಸ್ಥೆಯಲ್ಲಿ ಯಾರು ಕೆಲಸ ಮಾಡಿ ಏನು ಮಾಡಿದ್ರು ಹೆಸರು ಬರೋದು ಸಂಸ್ಥೆಗೆ. ಅವನು ಮಾಡಿದ ಅಂತನೂ ಹೆಸರು ಉಳಿಯಲ್ಲ. ಆ ವ್ಯಕ್ತಿ ಮಾಡಿದ ಕೆಲಸ ಆ ಮುಖ್ಯ, ಅದು ಯಾರು ಅವನಿಗೆ ಆಶ್ರಯ ನೀಡಿದೋ ಆ ಸಂಸ್ಥೆಯೋ ಅಥವಾ ಆ ಜಾಗವೋ ಅಥವಾ ಆ ವ್ಯಕ್ತಿತ್ವವೋ ಅಥವಾ ಆ ರಾಜಮನೆತನವೋ ಅದನ್ನು ಅನುಭವಿಸಬೇಕು. ಹಾಗಾಗಿ ಎದುರಾದ ಕೃತವೀರ್ಯನ ಮಗ ಅರ್ಜುನ ಎದುರಿಸಿ ಪರಶುರಾಮನ ಜೊತೆಗೆ ಜೋರಾದ ಕಾಳಗಾಯಿತು. ಸಣ್ಣ 1000 ತೋಳುಗಳಿಂದ ಅವನ ಜೊತೆಗೆ ಹೋರಾಟಿದ. ಅವನು ಆಗಲೇ ಕೇಳಿದ್ದ, ನನ್ನ ಅಧಿಕಾರದ ವ್ಯವಸ್ಥೆ ಎಲ್ಲಿಯಾದರೂ ಚೂರು ಕೆಟ್ಟು ಹೋಯಿತು ಅಂತಂದರೆ ನಿನ್ನಿಂದಲೇ ನನಗೆ ಸಾವು ಬರಬೇಕು ಅಂತ
ತನ್ನ ಗುರುಗಳಲ್ಲಿಯೇ ಕೇಳಿದ್ದ. ಆ ಗುರುಗಳು ದತ್ತಾತ್ರೇಯ, ಅದು ಪರಶುರಾಮ ಬೇರೆ ಅಲ್ಲ, ದತ್ತಾತ್ರೇಯ ಬೇರೆ ಅಲ್ಲ. ಹಾಗಾಗಿ ಅವನು ಅನುಸಂಧಾನ ಮಾಡಿ, ಆಯಿತು, ಬಹುಶಃ ನನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಮಕ್ಕಳು ಅದನ್ನು ಅವ್ಯವಸ್ಥೆ ಮಾಡಿದ್ದಾರೆ ಅಂದಮೇಲೆ ನಾನು ಇನ್ನು ಮುಂದೆ ಈ ಬಿಸಿಯಾದ ಆಸನದಲ್ಲಿ ಕುಳಿತುಕೊಳ್ಳುವುದಕ್ಕೆ ಅರ್ಹತೆ ಇಲ್ಲ ನನಗೆ ಅಂತ ಅಲ್ಲಿ ತುಂಬ ಚಂದದ ಮಾತಿದೆ. ಅವನು ತನ್ನನ್ನು ಸಮರ್ಪಣೆ ಮಾಡಿಕೊಂಡ ಭಗವಂತನಿಗೆ. ತನ್ನ ತಲೆಯನ್ನು ಕತ್ತರಿಸುವಾಗ ಅವನು ನಡೆಸುವ ಮಹಾ ಕ್ಷತ್ರಿಯ ಯಾಗಕ್ಕೆ ನನ್ನ ತಲೆ ಪೂರ್ಣಾಹುತಿ ಅಂತ ಅವನು ಕೊಟ್ಟ ಅಂತ ಮಾತಿದೆ ಅಲ್ಲಿ ಪುರಾಣಗಳು ಬೇರೆ ಕಡೆಗಳು. ಸರಿ, ಅವನಂತೂ ಹೀಗೆ ಪ್ರಾಣ ತೆತ್ತ. ಮಕ್ಕಳಿಗೆ ಕೋಪ ಬಂತು. ಕೋಪ ಬಂದು ಏನು ಮಾಡಿದ್ರು ಅಂದರೆ, ಸಾಮಾನ್ಯ ಹಾಗೆ ಅತ್ತೆ ಕೋಪ ಕುತ್ತಿ ಮೇಲೆ ಅಂತ ಅವನ ಹತ್ರ ಎದುರಿಸ್ಲಿಕ್ಕಾಗಲಿಲ್ಲ. ಸೀದಾ ಮತ್ತೆ ಆಶ್ರಮಕ್ಕೆ ಹೋಗಿ ಆಶ್ರಮದಲ್ಲಿ ಕೂತಿದ್ದ ಜಮದಗ್ನಿಯ ತಲೆ ಕಡಿದು ಬಂದುಬಿಟ್ರು. ಕಡಿದು ಬಂದರು. ಇದೇನಾಗಿದೆ ಅಂದರೆ, ಹಸುವನ್ನು ವಾಪಸ್ಸು ತಂದು ಪರಶುರಾಮ ಆ ಒಂದು ಯುದ್ಧದಲ್ಲಿ ಮುಕ್ತಾಯಗೊಳಿಸಿದ್ದ. ಆದರೆ ಯಾವಾಗ ಮತ್ತೆ ಕೆಲ ದಿನಗಳ ಬಳಿಕ ತನ್ನ ತಂದೆಯನ್ನೇ ಅವಮಾನಿಸಿ ತಲೆ ಕತ್ತರಿಸಿ ಯಜ್ಞದಲ್ಲಿ ದೀಕ್ಷಿತನಾಗಿ ಕೂತವನನ್ನು ಹಿಂಸೆ ಮಾಡಿದರು, ಆವಾಗ ಪರಶುರಾಮನಿಗೆ ಮತ್ತೆ ಕೋಪ ಬಂತು. ಕೋಪ ಬಂದು ತನ್ನ ಕೊಡಲಿಯನ್ನು ಹಿಡಿದುಕೊಂಡು, ಇನ್ನು ಈ ಅಧಿಕಾರದಲ್ಲಿ ಯಾರೆಲ್ಲ ದುರುಳ ಕ್ಷತ್ರಿಯರಿದ್ದಾರೋ ಅವರೆಲ್ಲರನ್ನೂ ಸಂಹಾರ ಮಾಡುತ್ತೇನೆ ಅಂತ 21 ಬಾರಿ ಭೂಮಿಯನ್ನು ಪ್ರದಕ್ಷಿಣೆ ಬಂದ. ಅದನ್ನು ಪುರಾಣದಲ್ಲಿ ಒಂದು ಕಡೆ ಹೇಳುವಾಗ ಅವಳು ಹೊಟ್ಟೆ ಬಡ್ಕೊಂಡ್ಲಂತೆ. ನನ್ನ ಮಾಂಗಲ್ಯವನ್ನು ಕಸಿದುಕೊಂಡಂತಹ ಆ ದುಷ್ಟ ಎಲ್ಲಿದ್ದರೂ ಬದುಕಬಾರ್ದು, ನಾನು ಧರ್ಮಾಚರಣೆ ಮಾಡಲಿಕ್ಕೆ ಇನ್ನು ಇಲ್ಲ ಅಂತಾಗಿ ಹೋಯಿತು. ಯಾಕೆಂದರೆ ಅವಳು ಯಾವಾಗಲೂ ತನ್ನ ಯಜಮಾನನ ಸೇವೆಯಲ್ಲಿ ನಿರಂತರವಾಗಿ ಸಾಧನೆ ಮಾಡಲಿಕ್ಕೆ ಆಗ್ತಾ ಇದ್ದಿದ್ದು ಹಾಗೆ, ಬೇರೆ ಮತ್ತೆ ಮಾಡಲಿಕ್ಕಾಗೋದಿಲ್ಲ ಅಂತಲ್ಲ, ಆದರೆ ಆ ಪರಿಪೂರ್ಣತೆ ಅನ್ನೋದನ್ನು ಒಪ್ಪಿಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಆ ವ್ಯಥೆಯನ್ನು ಅವಳು ಪ್ರಕಟಪಡಿಸುವ ಹೊತ್ತಿಗೆ 21 ಬಾರಿ ಹೊಟ್ಟೆಯನ್ನು ಬಡ್ಕೊಂಡ್ಲಂತೆ. ಪರಶುರಾಮ ಅದನ್ನು ಅಷ್ಟು ಲೆಕ್ಕ ಇಟ್ಕೊಂಡಿದ್ದೆ, 21 ಬಾರಿ ಹೊಡೆದಿದ್ದನ್ನು. ಯಾಕೆಂದರೆ ತಾಯಿ ಹೊಟ್ಟೆ ಅಂದರೆ ಭೂಮಿ ಅಂತ ಅರ್ಥ. ಅದು ಅಷ್ಟು ಕರುಣೆ, ಕ್ಷಮೆ ಅದು. ಯಾಕೆಂದರೆ ಹೊತ್ತು ಹೆತ್ತ ಸಾಕಿದ ಕರುಳ ಬಳ್ಳಿಯ ನೋವು ಅದು ಭೂಮಿಯ ನೋವು ಅಂತ ಅವನು ಸ್ವೀಕರಿಸಿದ. ಅದನ್ನು ಕೇವಲ ಇವಳ ನೋವಲ್ಲ, ಅದು ಭೂಮಿಯ ನೋವು ಅಂತ. ಹಾಗಾಗಿ ಭೂಮಿಯನ್ನು 21 ಬಾರಿ ಪ್ರದಕ್ಷಿಣೆ ಬಂದು ಆಗ ಸಿಕ್ಕಿದ ಎಲ್ಲ ದುರುಳರನ್ನು ಕೂಡ ತಲೆ ಕಡಿದು ಆ ಭೂಮಿಗೆ ನೆತ್ತರ ಓಕುಳಿಯನ್ನೇ ಹರಿಸಿ ಅಲ್ಲೇ ಸೆಮಂತ ಪಂಚಕ ಅಂತ ತೀರ್ಥವನ್ನು ಕೂಡ ಅದರಿಂದಲೇ ನಿರ್ಮಾಣಗೊಳಿಸಿದ. ಹೀಗೆ ದೊಡ್ಡದಾದ ಭಯಂಕರವಾದ ಯುದ್ಧ ನಡೆಯಿತು. ಆಗ ಮಧ್ಯೆ ಕೆಲವರೆಲ್ಲ ತಪ್ಪಿಸಿಕೊಂಡ್ರು. ಕೆಲವರು ನಾರೀ ಕವಚ ಅಂತಿದ್ರು, ಅನರಣ್ಯ ಅಂತ ಅವನ ಹೆಸರು. ಅವನು ಯುದ್ಧಕ್ಕೆ ಬಂದ ತಕ್ಷಣವೇ ಅರಮನೆಯಲ್ಲಿ ಹೆಣ್ಣುಮಕ್ಕಳ ಮಧ್ಯದಲ್ಲಿ ಕೂತ್ಬಿಡುದು. ಇವನು ದೀಕ್ಷಿತರಾದವರ ಮಧ್ಯೆ ಹೆಣ್ಣುಮಕ್ಕಳ ಮಧ್ಯದಲ್ಲಿರುವಾಗ ಅಥವಾ ಇನ್ನು ಇಂಥ ಯಾವುದೋ ಒಂದು ತೀರ ಖಾಸಗಿ ವ್ಯವಸ್ಥೆಯಲ್ಲಿರಬೇಕಾದ್ರೆ ಪರಶುರಾಮಲ್ಲಿ ಪ್ರವೇಶ ಮಾಡುವುದಿಲ್ಲ ಅಂತ ನಿಯಮ ಇತ್ತು. ಹಾಗಾಗಿ ದಶರಥನೂ ಕೂಡ ಕೆಲವೆಲ್ಲ ಸುದ್ದಿ ಬಂದು ಪರಶುರಾಮ ಬರ್ತಾ ಇದ್ದಾನೆ ಅಂತ ಗೊತ್ತಾಗಲೆಲ್ಲ ಹಸೆಮಣೆಗೆ ಕೂತು ಸುಮಾರು ವಿವಾಹ ಮಾಡ್ಕೊಂಡ್ಬಿಟ್ಟಿದ್ದ. ಹಾಗಾಗಿ ಅದು ಅವನ ಸಂಖ್ಯೆಯನ್ನು ಹೇಳುವಾಗ ಸುಮಾರು 350 ಮಡದಿಯರಿದ್ದರು ಅಂತ ದಶರಥನಿಗೆ ಹೇಳುವಾಗ. ಹೀಗೆ ಒಟ್ಟು ಇಡೀ ಭೂಮಿಯಲ್ಲಿ ಜನಕ ಯಾವಾಗಲೂ ದೀಕ್ಷಿತನಾಗಿರ್ತಿದ್ದ, ಅವನು ಯಾಗದಲ್ಲೇ ಪ್ರಿಯ, ಅದರಿಂದಾಗಿ ಅವನು ಉಳಿದುಬಿಟ್ಟೆ. ಹೀಗೆ ಅನೇಕರ ಅವರವರ ನಿತ್ಯ ಕರ್ಮದಲ್ಲಿ ಇದ್ದವರಾದ್ರಿಂದ ಅಂಥವರ ಮನೆತನ ಉಳಿಯಿತು. ಆದರೆ ಉಳಿದಂತೆ ಎಲ್ಲರೂ ಕೂಡ ಈ ಪರಶುರಾಮನ ಕೈಗೆ ಸಿಕ್ಕು ನಾಶ ಹೊಂದುತ್ತಾ ಇದ್ದ ಸಂದರ್ಭದಲ್ಲಿ ಅವನ ಪೂರ್ವಪಿತೃಗಳೆಲ್ಲ ಬಂದು ಸಮಾಧಾನ ಮಾಡ್ತಾರೆ. ಸಾಕು, ಎಷ್ಟು ಅಂತ. ಹೀಗೆ ನಾವೆಲ್ಲರೂ ಕೂಡ ಈಗ ತೃಪ್ತರಾಗಿದ್ದೇವೆ. ತೃಪ್ತರಾಗುವುದು ಅಂತಂದರೆ ಇದು ಇನ್ನು ಮುಂದೆ ಹೀಗೆ ಮುಂದುವರಿಯುವುದು ಸರಿಯಲ್ಲ. ಭೂಮಿಯ ವ್ಯವಸ್ಥೆಯು ಕೂಡ ತನ್ನಿಂದ ತಾನೇ ಮುಂದುವರಿಯುತ್ತೆ. ಸಾಕು ಮಾಡು, ನಿನ್ನ ತಪಸ್ಸಿಗೆ ತೆರಳಬೇಕು ನೀನು ಅಂತ ಹೀಗೆಲ್ಲ ಪಿತೃಗಳು ಬಂದವನನ್ನು ಸಮಾಧಾನ ಮಾಡಿದ ಮೇಲೆ ಅವನು ಆ ಕರ್ತವ್ಯದಿಂದ ಬಿಡುಗಡೆಯನ್ನು ಹೊಂದಿ ಸೀದಾ ಮಹೇಂದ್ರ ಪರ್ವತಕ್ಕೆ ತಪಸ್ಸಿಗೆ ಬಂದವನಿದ್ದಾನೆ ಅಂತ ಹೀಗೆ ಹೇಳಿ ಅಕೃತವ್ರಣ ಆ ಪರಶುರಾಮನ ಅಷ್ಟು ಪೂರ್ವದ ಇತಿಹಾಸದ ಕಥೆಯನ್ನು ಬಿಡಿಸಿ ಹೇಳಿದ. ಇವರು ಕಾಯ್ತಾ ಇದ್ದರು ತಂದೆ ಪರಶುರಾಮನನ್ನು ಭೇಟಿ ಆಗಬೇಕು ಅಂತ. ಪರಶುರಾಮನು ಕೂಡ, ಯಾಕಂದರೆ ಮರುದಿನನೇ ಚತುರ್ದಶಿ ಅಂತ ಇದ್ದದ್ದು, ಸಿಗ್ತಾನೆ ಅಂತ ಅಕೃತವ್ರಣ ಹೇಳಿದ್ದ. ಹಾಗಾಗಿ ಇವರೆಲ್ಲ ಅತ್ಯಂತ ಪ್ರೀತಿಯಿಂದ ಕಾಯ್ತಾ ಇದ್ದರು, ಕಥೆಯೆಲ್ಲ ಕೇಳಿಸ್ಕೊಂಡು ರಾತ್ರಿ ಹಗಲು. ಒಂದು ವಿಷಯ ಇಡೀ ಭಾರತದಲ್ಲಿ ಎಲ್ಲೇ ಆದರೂ ಮತ್ತೆ ಮತ್ತೆ ಪ್ರಸ್ತಾವಗೊಳ್ಳುವುದೇನು ಅಂದರೆ, ದೊಡ್ಡವರು ಯಾರಾದರೂ ಸಿಕ್ಕಿದಾಗ ಅವರು ಒಳ್ಳೆಯ ಚಿಂತನೆಯಲ್ಲಿ ಕಾಲ ಕಳೀತಾ ಇದ್ರು ಹೊರತು ಹಾಳು ಹರಟೆಯಲ್ಲಿ ಯಾವತ್ತೂ ವ್ಯರ್ಥ ಮಾಡ್ತಿರಲಿಲ್ಲ. ನಮಗೆ ಸಮಯ ಹೇಗೆ ಕಳೆಯುವುದು ಅಂತ ನೆನಪಾದ ತಕ್ಷಣ ಒಂದೋ ಟಿ ವಿ, ಒಂದೋ ನಮ್ಮ ಕೈಯಲ್ಲಿರುವ ಜಗತ್ತು ಅಂಗೈಯಲ್ಲಿ ಅಂತ ಹೇಳಿದ ಮೊಬೈಲ್ ಸಿಗುತ್ತೆ. ಜಗತ್ತಲ್ಲಿ ಏನು ನಡೆಯುತ್ತೆ ಅಂತ ಗೊತ್ತಿರುತ್ತೆ, ಮನೆ ಪಕ್ಕದಲ್ಲಿ ಅಥವಾ ಮನೆಯೊಳಗೆ ಏನು ನಡೆಯುತ್ತೆ ಅಂತ ಗೊತ್ತಿರಲ್ಲ ಅಷ್ಟೇ. ಒಟ್ಟಂತೂ ಹೀಗೆ ಕಾಲವನ್ನು ಅವ್ರು ಯಾವತ್ತೂ ಕೂಡ ವ್ಯರ್ಥವಾಗಿ ಕಳೀತಿರಲಿಲ್ಲ. ಯಾರೇ ಸಿಕ್ಕಿದ್ರು ಸ್ವಲ್ಪ
ನಿಮ್ಮ ಪೂರ್ವದ ಇತಿಹಾಸ ತಿಳ್ಕೊಳ್ಬೇಕು, ಅದನ್ನು ಹೇಳಿ ಇದನ್ನು ಹೇಳಿ ಅಂತ ಕೇಳಿ ಯಾರ ಹತ್ರ ಏನು ಕೇಳಬೇಕು ಅದನ್ನೇ ಕೇಳೋದು. ಲೆಕ್ಕದ ಮಾಸ್ಟರ್ ಹತ್ರ ಬಂದಾಗ ವಿಜ್ಞಾನ ಕೇಳೋದಲ್ಲ, ಅವ್ರಿಗೇನು ಗೊತ್ತಿದೆ ಅದನ್ನು ಕೇಳಬೇಕು. ಪರಶುರಾಮನ ಪರಿಚಯದವನು, ಹಾಗಾಗಿ ಪರಶುರಾಮನ ಪೂರ್ವ ಇತಿಹಾಸವನ್ನು ಅಷ್ಟನ್ನು ಕೇಳಿ ತಮ್ಮ ಮನಸ್ಸನ್ನು ತಣಿಸಿಕೊಂಡ್ರು. ಯಾಕಂದರೆ ಬಂದಾಗ ಅವ್ರ ಹತ್ರ ಒಂದು ಮಾತಾಡ್ಲಿಕ್ಕೆ ವಿಷಯ ಇರುತ್ತೆ, ಇವರು ಎಷ್ಟೋ ಹೇಳ್ತಾರೆ, ಆಮೇಲೆ ಅವ್ರ ಹತ್ರ ಬಂದಾಗ ಡೈರೆಕ್ಟಾಗಿ ಇಂಟರ್ವ್ಯೂ ಮಾಡುವಾಗ ಮತ್ತೊಂದಿಷ್ಟು ವಿಷಯ ಕಣಕ್ಲಿಕ್ಕಾಗುತ್ತೆ. ಇಷ್ಟು ವಿಷಯ ಅರ್ಥ ಆಯಿತು, ಇದು ಅರ್ಥ ಆಗಲಿಲ್ಲ, ಇದು ಹೇಗೆ ಅಂತ ತಿಳ್ಕೊಳ್ಳಿಕ್ಕಾಗತ್ತೆ. ಹೀಗೆ ಪರಶುರಾಮನನ್ನು ಭೇಟಿಯಾಗುವ ಸಮಯ ಬಂತು. ಆಗ ಅಲ್ಲಿಗೆ ಬಂದರೂ ಕೂಡ ಬಂದು ಅಕೃತವರ್ಣ ನೋಡಿ, ಈಗ ಪರಶುರಾಮನ ಎದುರುಗೊಂಡಿದ್ದಾನೆ, ನೀವು ಏನಾದರೂ ಮಾತನಾಡಿಕೊಳ್ಳುವುದಿದ್ದರೆ ಮಾತನಾಡಿಕೊಳ್ಳಿ ಅಂತ ಹೀಗೆ ಹೇಳಿದಾಗ ಪಾಂಡವರು ಮೊದಲು ಅವರಿಗೆ ಅಡ್ಡ ಬಿದ್ದು ಚೆನ್ನಾಗಿ ಅವರನ್ನು ಆತಿಥ್ಯ ಮಾಡಿ, ನಾವು ಹೀಗೆ ಪ್ರಯಾಣ ಬರ್ತಾ ಇದ್ದೇವೆ. ಮಹೇಂದ್ರ ಉಷ್ಯತಾಂ ರಾತ್ರಿಂ ಪ್ರಯಯೌ ದಕ್ಷಿಣಾಮುಖ. ರಾತ್ರಿಯೆಲ್ಲ ಆ ಋತ್ವಿಜರ ಜೊತೆಗೆ ಸೇರಿಕೊಂಡು ಬಂದ ಪರಶುರಾಮನ ಜೊತೆಗೆ ಕಾಲ ಕಳೆದರು. ಪರಶುರಾಮ ಒಬ್ಬನೇ ಬರಲಿಲ್ಲ, ಅವನ ಜೊತೆಗೆ ಶಿಷ್ಯರಿದ್ದರು ಬಹಳ ಜನ. ಆ ಶಿಷ್ಯರೆಲ್ಲ ಕೂಡಿಕೊಂಡು ಪರಶುರಾಮನ ಹತ್ರ ಏನೇನೋ ಚಿಂತನೆ ನಡೆಸ್ತಾ ಇದ್ದದ್ದನ್ನು ಇವರು ಕೂಡ ಸೇರಿಕೊಂಡ್ರು. ಅದರಲ್ಲಿ ತಮ್ಮ ಮಾತುಕತೆಗಳಲ್ಲಿ ಸೇರಿಕೊಂಡು ಆಶೀರ್ವಾದ ಪಡ್ಕೊಂಡ್ರು. ಪರಶುರಾಮ ಹೇಳಿದ, ನೀವು ಮುಂದೆ ನಿಮ್ಮನ್ನು ಕಂಡು ನನಗೆ ತುಂಬ ಇಷ್ಟ, ನೀವು ಕರ್ತವ್ಯ ಪರರಾಗಿಯೇ ರಾಜ್ಯವನ್ನು ನಡೆಸುವವರಿದ್ದೀರಿ, ಮುಂದೆ ನಿಮಗೆ ಒಳ್ಳೆಯದೇ ಆಗುತ್ತೆ. ಈಗಾದ ಘಟನೆ ಅದೊಂದು ಜೀವನದ ಹಾದು ಹೋದ ಒಂದು ಪ್ರಕ್ರಮ ಅಷ್ಟೇ, ದಿನ ಹೀಗೆ ಇರುವುದಿಲ್ಲ, ಅದು ಚಕ್ರ. ಅದು ಒಂದು ಮೇಲ್ ಬಂತು ಅಂದರೆ ಚಕ್ರ ಮುನ್ಸರಿಯುವಾಗ ಅದು ಕೆಳಗೆ ಹೋಗಲೇಬೇಕು. ದುಷ್ಟರು ಒಂದು ತಮ್ಮ ಟರ್ಮನ್ನು ಅನುಭವಿಸ್ತಾ ಇದ್ದಾರೆ. ಅದು ಯಾಕೆ ಅಂದರೆ, ತುಂಬ ಕೆಟ್ಟವರು ಎತ್ತರದ ಸ್ಥಾನಕ್ಕೆ ಯಾಕೆ ಹೋಗೋದು ಅಂದರೆ ಹೆಚ್ಚು ಎತ್ತರದಿಂದ ಬೀಳಲಿ ಅಂತ. ತುಂಬ ಒಳ್ಳೆಯವರು ಎತ್ತರಕ್ಕೆ ಯಾಕೆ ಹೋಗ್ತಾರೆ ಅಂದರೆ ಇನ್ನೂ ಎತ್ತರಕ್ಕೆ ಹಾರಲಿ ಅಂತ. ಎರಡೂ ಆಗುತ್ತೆ ಅದರಿಂದ. ಯಾಕೆಂದರೆ ಆ ಎತ್ತರದ ಪರಿಚಯ ಇದ್ದು ಯಾರು ಎತ್ತರಕ್ಕೆ ಏರ್ತಾನೋ ಅವನು ಅಲ್ಲಿಂದ ಮತ್ತೆ ಮೇಲೆ ನೆಗಿತಾನೆ. ಯಾಕೆಂದರೆ ಅವನು ಎಡವುವುದಿಲ್ಲ, ಅದಕ್ಕಿಂತ ಮೇಲೆ ಹಾರ್ತಾನೆ. ಇವರು ಹತ್ತಬೇಕು ಅಂತ ಮಾತ್ರ ಯೋಚನೆ ಮಾಡಿದ್ದು, ಅಲ್ಲಿ ಜಾರಬಹುದು ಎಡವಬಹುದು ಅಂತ ಏನು ಯೋಚನೆ ಮಾಡಲಿಲ್ಲ. ಸೀದಾ ಹತ್ತಿ ಸೀದಾ ಹಾಗೆ ಯಾರು ಎಷ್ಟು ಬೇಗ ಹತ್ತುತ್ತಾರೋ ಅಷ್ಟೇ ಬೇಗ ಇಳಿಬೇಕಾದ ಅನಿವಾರ್ಯತೆ. ಹಾಗಾಗಿ ಗೂಳಿ ಕೆಲವೊಮ್ಮೆ ಮೇಲೆ ಹತ್ತುತ್ತೆ, ಕೆಲವೊಮ್ಮೆ ಕೆಳಗಿಳಿಯುತ್ತೆ ಅಂತ ಶೇರ್ ಮಾರ್ಕೆಟ್ ಆಚೆ ಈಚೆ ಆಗೋದು. ಅದರಿಂದಾಗಿ ಅದಕ್ಕೊಂದು ಕ್ರಮ ಇಲ್ಲ. ಅದು ಯಾಕೆಂದರೆ ಅವರವರ ಮನಸ್ಥಿತಿಯ ಮೇಲಿರುತ್ತೆ. ಒಬ್ಬನ ಬದುಕಿನ ಬಗ್ಗೆ ಒಂದು ತಪ್ಪು ಮಾಹಿತಿ ಚಿಕ್ಕದಾಗಿ ಒಂದು ಪೇಪರ್ನಲ್ಲಿ ಬಂದರೆ ಸಾಕು, ಅಷ್ಟೂ ಆ ಸಂಸ್ಥೆಯ ಪಾಲು ನೀರು ಪಾಲಾಗುತ್ತೆ. ಅದರಿಂದಾಗಿ ಅದು ಯಾಕೆಂದರೆ ಅಲ್ಲಿ ತನಕ ಮಧ್ಯದಲ್ಲಿ ಎಷ್ಟೋ ನೀರು ಸೇರಿಸಿದ್ದಿರುತ್ತಲ್ವ, ಅದು ನೀರು ಪಾಲೇ ಆಗಬೇಕು. ಹಾಲಿದ್ದು ಮಾತ್ರ ಸಿಗೋದು, ಹಾಲಿದ್ದೆಷ್ಟು ರೇಟು ಅಷ್ಟು ಮಾತ್ರ ಸಿಗುತ್ತೆ. ಸಿಗುವಾಗ ಒಂದು ಸರ್ತಿ ಜೋರಾಗಿ ಸಿಗುತ್ತೆ, ಆಮೇಲೆ ಹಾಗೆ ಜಾರು ಹೋಗುತ್ತೆ. ಇದು ಜೀವನದ ಗತಿ. ಅದರದಾಗ ನೀವೇನು ತಲೆಬಿಸಿ ಮಾಡಿಕೊಳ್ಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿ ಅವರು ಪರಸ್ಪರ ರಾತ್ರಿಯೆಲ್ಲ ಕಳೆದು ಚೆನ್ನಾಗಿ ಮಾತಾಡಿಕೊಳ್ತಾರೆ. ಇಲ್ಲಿಂದ ಮುಂದೆ ಪಾಂಡವರು ಪ್ರಭಾಸ ಕ್ಷೇತ್ರಕ್ಕೆ ಹೊರಡುತ್ತಾರೆ. ಪ್ರಭಾಸ ಕ್ಷೇತ್ರ ಅಂದರೆ ಮುಂದೆ ಈ ಕ್ಷೇತ್ರದಲ್ಲಿಯೇ ಯಾದವರೆಲ್ಲ ಪರಸ್ಪರ ಹೊಡೆದಾಟ ನಡೆಸಿಕೊಂಡು ಪ್ರಾಣ ತೆತ್ತರು ಅಂತ ನಾವು ಕಥೆ ಕೇಳ್ತೇವೆ. ಈ ಜಾಗದಲ್ಲಿ ಪುಣ್ಯವಾದ ಪರಂಪರೆ ಇಲ್ಲಿಗಿದೆ, ಅನೇಕ ಋಷಿಗಳು ಇಲ್ಲಿ ತಪಸ್ಸು ಮಾಡಿದ ಜಾಗ ಅಂತೆಲ್ಲ ಪರಸ್ಪರ ಅಲ್ಲಿ ಮಾತಾಡಿಕೊಳ್ತಾರೆ. ಸವೃತ್ತವಾನ್ ಸ್ಥೇಷು ಕೃತಾಭಿಷೇಕ ಸಹಾನುಜ ಪಾರ್ಥಿವ ಪುತ್ರ ಪೌತ್ರ ಸಮುದ್ರಗಾಂ ಪುಣ್ಯತಮಾಂ ಪ್ರಶಸ್ತಾಂ ಜಗಾಮ ಪಾರೀಕ್ಷಿತ ಪಾಂಡುಪುತ್ರ. ಆ ಪ್ರಭಾಸ ಕ್ಷೇತ್ರದಲ್ಲಿ ಮಿಂದು ಅಭಿಷೇಕ ಮಾಡ್ತಾರೆ ಅವರಿಗೆ ತಮ್ಮಂದಿರೆಲ್ಲ ಸೇರಿಕೊಂಡು. ಇದರ ವಿಶೇಷತೆ ಏನಂದರೆ ಸಮುದ್ರಗಾಂ, ಸಮುದ್ರದ ಕಡೆಗೆ ಸಾಗುವ ಭಾಗ ಅದು. ಆ ಜಾಗದಲ್ಲಿ ಸಮುದ್ರದ ಸ್ಪರ್ಶ ಆಗುವಂತಹ ಜಾಗ. ಅನೇಕ ಋತುಜರೆಲ್ಲ ಸೇರಿಕೊಂಡು ಅಲ್ಲಿ ತಮ್ಮ ನಿತ್ಯದ ಕರ್ತವ್ಯವನ್ನು ನೆರವೇರಿಸ್ತಾ ಇರ್ತಾರೆ. ಗೋದಾವರಿ ಅಲ್ಲಿಂದ ಮುಂದೆ ಮತ್ತೆ ಗೋದಾವರಿ ನದಿಯ ಹತ್ತಿರಕ್ಕೆ ಬರ್ತಾರೆ. ಆ ನದಿಯು ಕೂಡ ಸಮುದ್ರವನ್ನು ಸೇರಿಕೊಳ್ಳುವಂಥದ್ದು. ಯಾವುದು ಅದು ಹೇಗೆ ಅಂದರೆ ಕೇವಲ ಒಂದು ಹೊಂಡದಲ್ಲಿ ಮಾತ್ರ ನೀರು ಕೂಡ ತೀರ್ಥವೇ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಯಾವುದು ಅಂದರೆ ಆ ತೀರ್ಥ ಒಸರಿನಿಂದ ತುಂಬಿಕೊಂಡು ಜಾಸ್ತಿ ನೀರು ತೆಗೆದಷ್ಟು ಮತ್ತೆ ಬರುತ್ತೆ ಅಂದರೆ ಅದಕ್ಕೆ ಸ್ವಲ್ಪ ಹೆಚ್ಚಿನ ಬೆಲೆ ಇದೆ. ಅದಾದಮೇಲೆ ಅದು ಇಳಿಬಾವಿ ಆದರೆ ಅದಕ್ಕಿಂತ ಹೆಚ್ಚು ಬೆಲೆ ಬರುತ್ತೆ. ಇನ್ನು ಅದು ತೊರೆ ರೀತಿ ಹರಿಯುವಂತಹದ್ದಾದಾಗ ಅದಕ್ಕೆ ಇನ್ನೂ ಹೆಚ್ಚು ಬೆಲೆ ಇದೆ. ಆ ತೊರೆ ಒಂದು ನದಿ ಆದರೆ ಅದಕ್ಕೆ ಮತ್ತೂ ಬೆಲೆ ಇದೆ. ಆ ನದಿ ಸಮುದ್ರದ ಕಡೆಗೆ ಸೇರುವಂಥದ್ದಾದರೆ ಅದಕ್ಕೆ ಮತ್ತೂ ಬೆಲೆ ಇದೆ, ಸಮುದ್ರಕ್ಕೆ ಮತ್ತೂ ಜಾಸ್ತಿ ಬೆಲೆ ಇದೆ. ಇದು ಯಾಕೆ ಅಂತ ನೀವು ಸ್ವಲ್ಪ ಯೋಚನೆ ಮಾಡಿದರೆ, ಎಲ್ಲೆಲ್ಲಿ ಸೂರ್ಯನ ಸಂಕ್ರಾಂತ ಜಾಸ್ತಿ ಇದೆಯೋ ಅಲ್ಲಲ್ಲಿ ಜಾಸ್ತಿ ಅದರಲ್ಲಿ ಪ್ರಾಣಿಕ್ ಹೀಲಿಂಗ್ ಅನ್ನೋದು ಚೆನ್ನಾಗಿ ನಡೆಯುತ್ತೆ. ಅದರಿಂದ ಅದಕ್ಕಷ್ಟು ಬೆಲೆ ಜಾಸ್ತಿ ಕೊಡ್ತಾರೆ. ಇನ್ನೂ ಮುಖ್ಯ ಕಾರಣ, ಅಂಥ ಕ್ಷೇತ್ರಗಳಲ್ಲಿ ಹೆಚ್ಚು ಋಷಿಗಳು ತಮ್ಮ ಸಾಧನೆಗಳನ್ನು ಮಾಡ್ತಾರೆ. ಎಲ್ಲಿ ಹರಿಯುವುದಿಲ್ಲೋ ಅಲ್ಲಿ ಋಷಿಗಳು ಬಂದು ನೆಲೆಸುವುದು ಬಹಳ ಕಮ್ಮಿ.
ಇದೇ ಅಪರೂಪಕ್ಕೆ ಕೆಲವು ತೀರ್ಥಗಳಿವೆ. ಆದರೂ ಅದು ಅಂತರಂಗದಲ್ಲಿ ಎಲ್ಲೋ ಒಳಗಿನಿಂದ ಅದರ ಹರಿವು ಇದ್ದರೆ ಮಾತ್ರ ಋಷಿಗಳಲ್ಲಿ ನೆಲೆಸ್ತಾರೆ. ಹಾಗೆ ನೆಲೆಸಿದಂತಹ ಕ್ಷೇತ್ರಗಳಲ್ಲಿ ಪ್ರಭಾಸವೂ ಗೋದಾವರಿಯ ಸಮುದ್ರದ ಕಡೆಗೆ ಸಾಗುವ ಜಾಗವೂ ಕೂಡ ಅತ್ಯಂತ ಪವಿತ್ರದ್ದಾಗಿತ್ತು. ಅದರಿಂದಾಗಿ ಅಗಸ್ತ್ಯ ತೀರ್ಥದ ಬಳಿಗೆ ಬಂದು ತಮ್ಮ ಕೈಂಕರ್ಯಗಳನ್ನೆಲ್ಲ ನಿತ್ಯ ಅನುಷ್ಠಾನಗಳನ್ನೆಲ್ಲ ಮುಗಿಸಿಕೊಂಡು ಅಲ್ಲಿಂದ ಮುಂದೆ ಪಾಂಡವರು ಹಾಗೆ ಇನ್ನೂ ಅನೇಕ ತತಃಸಹಸ್ರಾಣಿ ಗವಾಂ ಪ್ರದಾಯ ತೀರ್ಥೇಶು ತೇಷು ಅಂಬುಧರೋತ್ತಮಸ್ಯ ಹೃಷ್ಟಸ್ಸಹ ಭ್ರಾತೃಭಿರರ್ಜುನಸ್ಯ ಸಂಕೀರ್ತಯಾಮಾಸ ಗವಾಂ ಪ್ರದಾನಂ. ಅದು ಅವರು ತೀರ್ಥಕ್ಷೇತ್ರದ ಪರ್ಯಟನೆ ಎಲ್ಲ ಕಡೆಯಿಂದ ಮತ್ತೆ ಮತ್ತೆ ಬೇರೆ ಬೇರೆ ಕಡೆಗೆ, ಇದು ಬರೀ ಒಂದೆರಡು ದಿವಸದ ಪ್ರಯಾಣ ಅಲ್ಲ, ಅವರ ಹೆಚ್ಚಿನ ದಿನಗಳನ್ನು ಅವರು ಪ್ರಯಾಣದಲ್ಲಿ ತೀರ್ಥಯಾತ್ರೆಯ ಪ್ರಯಾಣದಲ್ಲೇ ಕಳೆದಿದ್ದಾರೆ. ಮಧ್ಯದಲ್ಲಿ ಈ ಅಗಸ್ತ್ಯ ತೀರ್ಥಕ್ಕಿಂತ ಮುಂದೆ ಬಂದು ಒಂದು ಕಡೆ ನಾರೀ ತೀರ್ಥ ಅಂತ, ಅದನ್ನು ಅಗಸ್ತ್ಯ ತೀರ್ಥ ಅಂದರೆ ನೀವು ತಮಿಳುನಾಡಿನಿಂದ ಕೆಳಕ್ಕೆ ರಾಮೇಶ್ವರದ ಹತ್ತಿರ ಬರಬೇಕಾದ್ರೆ ಅಲ್ಲೊಂದು ತೀರ್ಥ ಇದೆ. ಅದನ್ನು ನಾರೀ ತೀರ್ಥ ಅಂತ ಕರೆಯುವುದು ಯಾಕೆ ಅಂದರೆ ಅದು ಮುಂದೆ ಹಿಂದೆಯೂ ಬಂದಿದೆ. ಪಾಲ್ಗುಣ ತೀರ್ಥ ಅಂತಲೂ ಅದನ್ನು ಕರೀತಾರೆ. ಅರ್ಜುನ ತಪಸ್ಸು ಮಾಡಲಿಕ್ಕೋಸ್ಕರ ಓಡಾಡ್ತಾ ಇರುವ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ತೀರ್ಥದಲ್ಲಿ ಮೀಲಿಕ್ಕೆ ಹೋದಾಗ ಕೆಲವರು ತಡೀತಾರೆ, ಬೇಡ, ಅಲ್ಲಿ ಹೋದವರು ಯಾರೂ ಕೂಡ ಮರಳಿ ಜೀವಂತ ಬರುವುದು ಕಷ್ಟ, ಮೊಸಳೆಗಳು ಎಳ್ಕೊಂಡು ಹೋಗ್ತವೆ ಅಂತ. ಈ ದೊಡ್ಡವರು ತೀರ್ಥಕ್ಕೆ ಹೋಗೋದು ಅದೇ ಕಾರಣಕ್ಕೆ. ಇಂಥ ಏನಾದರೂ ಅನರ್ಥಗಳಿದ್ರೆ ಅದನ್ನು ಪರಿಹಾರ ಮಾಡಬೇಕು ಅಂತಲೇ ಹೋಗುವುದಾದ್ರಿಂದ ಅರ್ಜುನ ಬೇಕು ಅಂತ ಅದರಲ್ಲಿ ಇಳಿತಾನೆ. ಇಳಿದ ತಕ್ಷಣ ಅವನನ್ನು ಆ ಮೊಸಳೆ ಹಿಡಿದು ಬಿಡುತ್ತೆ. ಹಿಡಿದಾಗ ಅದನ್ನು ಕಾಲಿನಿಂದ ಎತ್ತಿ ತನ್ನ ಕಾಲನ್ನು ಕಚ್ಚಿಕೊಂಡ ಆ ಮೊಸಳೆಯನ್ನು ಎತ್ತಿ ನೆಲಕ್ಕೆ ಮೇಲಕ್ಕೆ ಎತ್ತಿ ಬಡಿತಾನೆ. ಬಡಿದ ತಕ್ಷಣ ಅದು ಬಾಯಿ ಬಿಡಿಸಿಕೊಂಡು ತನ್ನ ಆ ಮೊಸಳೆಯ ದೇಹವನ್ನು ಕಳೆದುಕೊಂಡು ದಿವ್ಯವಾದ ಅಪ್ಸರ ಸ್ತ್ರೀಯಾಗಿ ಎದ್ದು ಬರ್ತಾರೆ. ಅದರಲ್ಲಿ 5 ಜನ ಇಂಥವರೇ ಇರ್ತಾರೆ. ಅದಕ್ಕೆ ಇದೇ ರೀತಿ ಇನ್ನೂ 5 ಮಡುಗಳಿರ್ತಾರೆ. ಆ ಎಲ್ಲದರಲ್ಲೂ ಅವನು ಇಳಿದು ಆ ಎಲ್ಲ ಮೊಸಳೆಗಳನ್ನು ಸಂಹಾರ ಮಾಡಿ ಅದರ ಮೂಲ ಸ್ಥಿತಿಯಲ್ಲಿದ್ದಂತಹ ಆ ಅಪ್ಸರೆಯರನ್ನು ಉದ್ಧರಿಸ್ತಾನೆ. ಹಿಂದೆ ಋಷಿಗಳಿಗೆ ಅಪಮಾನ ಮಾಡಿದ ಕಾರಣದಿಂದಾಗಿ ಅವರು ಈ ರೀತಿ ನೀರಿನಲ್ಲಿಯೇ ಬದುಕುವಂತಹ ಜೀವಿಯಾಗಿ ಹುಟ್ಟಿರ್ತಾರೆ ಅಂತ ಅದರ ಹಿಂದಿನ ಕಥೆ ಬಂದಿತ್ತು. ಇದನ್ನೇ ನೆನಪಿಸಿಕೊಂಡು ಅರ್ಜುನ ಈ ಜಾಗದಲ್ಲೇ ಬಂದು ಹೀಗೆ ಮಾಡಿ, ಯಾಕಂದರೆ ಅಲ್ಲಿ ಕಥೆ ಆಗಿ ಹೋದದ್ದು ಅವರಿಗೆ ಕೇಳಿದೆ. ನಡೆದು ಹೋದ ಘಟನೆಯ ಹತ್ತಿರವೇ ಇವರು ಬಂದದ್ದಾದ್ರಿಂದಾಗಿ ಅಲ್ಲಿ ಅವರು ಹೇಳಿದರು, ಹೀಗೆ ಅರ್ಜುನ ಬಂದು ಇಲ್ಲಿ ಹೀಗೆಲ್ಲ ಮಾಡಿದ್ದ ಅಂತ. ಅದಾದಮೇಲೆ 5 ವರ್ಷಗಳು ಅವನು ತಪಸ್ಸು ನಡೆಸಿದ್ದಾನೆ. ಮುಂದೆ ಇಂದ್ರನ ಲೋಕಕ್ಕೆ ಹೋಗಿದ್ದಾನೆ. ಆ ಲೋಕದಲ್ಲಿ ಅನೇಕ ಅಸ್ತ್ರಗಳನ್ನು ಪಡೆದಿದ್ದಾನೆ. ಚಿತ್ರಸೇನ ಅನ್ನುವಂತಹ ಗಂಧರ್ವನಿಂದ ನಾಟ್ಯವನ್ನು ಅದೇ ರೀತಿ ಸಂಗೀತವನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾನೆ ಅಂತ ಹಿಂದೆ ಬಂದಿತ್ತು. ಇದು ನಡೆಸಿ ಆಗಿ ಹೋದ ಜಾಗದ ಮಧ್ಯದ ಕಥೆಯನ್ನೇ ಇಲ್ಲಿ ಮಧ್ಯದಲ್ಲಿ ಅವರು ನೋಡಿದರು. ಅದೇ ಜಾಗದಲ್ಲಿ ಇವರು ಕೂಡ ಸಾವಿರಾರು ಗೋವುಗಳನ್ನು ದಾನ ಮಾಡಿ ಅಲ್ಲಿದ್ದ ಅನೇಕ ಋಷಿಗಳ ಕಥೆಯನ್ನೆಲ್ಲ ಕೇಳಿಕೊಂಡ್ರು. ಸತತ್ರ ತಾಮಗ್ರ ಧನುರ್ಧರಸ್ಯ ವೇದೀಂ ದರ್ಶಾಯತೀವ ಪೀನಬಾಹು ಆಯತ ಪೀನಬಾಹು ಋಚೀಕಪುತ್ರಸ್ಯ ತಪಸ್ವಿ ಸಂಘೈಃ ಸಮಾವೃತಾಂ ಪುಣ್ಯಕೃದರ್ಚನೀಯಾಂ. ಅವನಲ್ಲಿ ಯಾಗ ಮಾಡಿದ ಒಂದು ವೇದಿ ಇತ್ತು. ಅರ್ಜುನ ಆ ಜಾಗದಲ್ಲಿ ಬಂದ ಮೇಲೆ ಅವನು ಒಂದು ಅನುಷ್ಠಾನ ಮಾಡಿದ್ದ. ಆ ಅನುಷ್ಠಾನದ ವೇದಿಕೆಯನ್ನು ನೋಡಿ ಅಲ್ಲಿಂದ ಮತ್ತೆ ಮುಂದಕ್ಕೆ ಸಾಗಿದ್ದಾರೆ. ಋಚೀಕನ ಪರಂಪರೆಯ ಜಮದಗ್ನಿಯ ಜಾಗವು ಅಲ್ಲೊಂದಿತ್ತು. ಅದನ್ನು ನೋಡಿ ಅಲ್ಲಿಂದ ಮುಂದೆ ಸಾಗಿದ್ರು. ತಥೋ ವಸೂನಾಂ ವಸುಧಾಧಿಪಸ್ಸಹ ಮರುದ್ಗಣಾನಾಂಚತ್ತಾಶ್ವಿನೋಶ್ಚ ವೈವಸ್ವತಾದಿತ್ಯ ಧನೇಶ್ವರಾಣಾಂ ಇಂದ್ರಸ್ಯ ವಿಷ್ಣೋ ಸವಿತುರ್ವಿಭೋಶ್ಚ ಭಗಶ್ಚ ಚಂದ್ರಸ್ಯ ದಿವಾಕರಸ್ಯ ಪರೇತರಾಂ ಸಾಧ್ಯ ಗಣಸ್ಯ ಚೈವ ಧಾತುಃ ಪಿತॄಣಾಂಚ ತಥಾ ಮಹಾತ್ಮ ರುದ್ರಸ್ಯ ರಾಜನ್ ಸಗಣಸ್ಯ ಚೈವ. ಇಷ್ಟೂ ಜನರ ಪುಣ್ಯಾನಿ ಚ ಆಯತನಾನಿ ತೇಷಾಂ ರಾಜ ದದರ್ಶ. ಇಷ್ಟು ಹೆಸರು ಹೇಳಿದ್ರಲ್ವ. ವಸುಗಳದ್ದು ವಸುಧಾಧಿಪನಾದಂತಹ ಧನೇಶ್ವರನಾದಂತಹ ಕುಬೇರ, ಮರುದ್ಗಣಗಳ ಒಡೆಯ ಅಶ್ವಿಗಳು, ವೈವಸ್ವತ ಅಂತಂದರೆ ಸೂರ್ಯ, ಆಮೇಲೆ ಇಂದ್ರ, ವಿಷ್ಣು, ಸವಿತಾ ಅಂದರೆ ಸೂರ್ಯ, ಇದೇ ರೀತಿ ಭಗ ಈ ದ್ವಾದಶಾದಿತ್ಯರಲ್ಲಿ ಒಬ್ಬ, ಚಂದ್ರ, ಅದೇ ರೀತಿ ಸಾಧ್ಯಗಣಗಳು, ಚತುರ್ಮುಖನ ಮತ್ತು ಪಿತೃದೇವತೆಗಳ ರುದ್ರನಿಗೆ ಸಂಬಂಧಪಟ್ಟ ಅನೇಕ ಗುಡಿಗಳನ್ನು ಕಂಡರು, ಅನೇಕ ಸ್ಥಾನಗಳನ್ನು ಕಂಡರು. ಗುಡಿ ಅಂದರೆ ಹೀಗೆ ದೇಗುಲಗಳು ಅಂತ ಇರಬೇಕಾಗಿಲ್ಲ, ಒಂದು ಆ ಸನ್ನಿಧಾನ ಇರುವ ಪ್ರತೀಕಗಳನ್ನೆಲ್ಲ ಅಲ್ಲಿ ಕಂಡರು. ಅದು ಪೂಜೆ ಮಾಡಿದ ಜಾಗಗಳೆಲ್ಲ ಅಲ್ಲಿ ಋಷಿಗಳೆಲ್ಲ ಹಿಂದೆ ತಪಸ್ಸು ಮಾಡಿ ಸಿದ್ಧಿ ಮಾಡಿಕೊಂಡಾಗ ಆಯಾ
ದೇವತೆಗಳಿಂದ ಪಡೆದ ವರದ ನೆಪಕ್ಕಾಗಿ, ಯಾಕಂದರೆ ಒಲಿದು ಬಂದ ದೇವತೆಗಳಾದ್ರಿಂದ ಒಂದು ಎಲ್ಲಿ ಒಲಿದು ಬರ್ತಾರೋ ಅಲ್ಲಿ ಅವರ ಸಾನ್ನಿಧ್ಯ ಅವರು ಹೊರಟು ಹೋದ ಮೇಲೂ ಇರುತ್ತೆ. ಅದು ವರವಾಗಿ ಅನುಗ್ರಹವಾಗಿ ಮುಂದೆ ಯಾರು ಅನುಷ್ಠಾನ ಮಾಡ್ತಾನೋ ಅವನಿಗೆ ಅದರ ಪ್ರೀತಿ ಅನುಗ್ರಹ ಆಗ್ತಾ ಇರುತ್ತೆ. ಹೀಗೆ ಅಷ್ಟೆಲ್ಲ ಜಾಗಗಳನ್ನು ದದರ್ಶ ರಾಜ ಸುಮನೋಹರಾಣಿ, ತುಂಬ ಚೆನ್ನಾಗಿತ್ತು ಅಂತ ಬರುತ್ತೆ. ಸುಮನೋಹರಾಣಿ ಅಂದರೆ ಆ ಪರಿಸರದಲ್ಲಿ ಆ ದೇವತೆಗಳ ಇರುವಿಕೆ ಅಂತ ಅನ್ನೋದು ಅನುಭವಕ್ಕೆ ಬರುವಂಥ ರೀತಿಯಲ್ಲೇ ನಿರ್ಮಾಣ ಆಯತನಾನಿ ದೇಗುಲಗಳೇ ಇದ್ದವು. ಹೀಗೆ ಅದನ್ನು ನೋಡಿ ಸಂತೋಷಪಟ್ಟು ಅಲ್ಲಿಂದ ಮುಂದೆ ಮತ್ತು ಒಂದು ಸುಂದರವಾದ, ಅಂದರೆ ಅದು ಅವರು ಒಂದು ರೀತಿ ಭಾರತ್ ಮಾಲಾ ರಸ್ತೆ ಮಾರ್ಗ ಇದ್ದ ಹಾಗೆ ಬರ್ತಾ ಇದ್ದಾರೆ. ಒಂದು ಕಡೆಯಿಂದ ಒಡಿಶಾಕ್ಕೆ ಹಿಂದೆ ಹೋಗಿದ್ರು, ಆ ಪುಂಡ್ರ ಸುಖ್ಮ ಈ ಜಾಗಗಳಿಂದ. ಅಲ್ಲಿಂದ ಅಗಸ್ತ್ಯ ತೀರ್ಥಕ್ಕೆ ಬಂದರು, ಮತ್ತೆ ಕೆಳಕ್ಕೆ ಸೇತುವಿನ ಬಳಿಗೆ ಬಂದು ಅಲ್ಲಿಂದ ಮತ್ತೆ ಪಯೋಷ್ಣಿ ಮೇಲಿನ ಭಾಗಕ್ಕೆ ಗೋವಾದ ಈ ಭಾಗಕ್ಕೆಲ್ಲ ಬಂದು ಒಟ್ಟು ಇಡೀ ದೇಶಾದ್ಯಂತ ಅವರು ಸುತ್ತು ಹಾಕಿದ್ದು ಗೊತ್ತಾಗುತ್ತೆ, ಪ್ರದಕ್ಷಿಣೆ ಬಂದದ್ದು ಗೊತ್ತಾಗುತ್ತೆ. ಅಲ್ಲೆಲ್ಲ ಕಡೆಯಲ್ಲೂ ಬಂದು ಈಗ ಗುಜರಾತಿನ ಜಾಗದ ಹತ್ತಿರ ಬಂದಿದ್ದಾರೆ. ಅಲ್ಲಿ ದ್ರೌಪದಿ ಮತ್ತು ಈ ಅಣ್ಣ ತಮ್ಮಂದಿರು ಜೊತೆಗೆ ಇನ್ನುಳಿದ ಋಷಿಗಳು ಎಲ್ಲ ಸೇರಿಕೊಂಡು ತಮ್ಮ ನಿತ್ಯಾನುಷ್ಠಾನಗಳನ್ನು ನಡೆಸಿದ್ದಾರೆ. ತಮುಗ್ರಮಾಸ್ತಾಯ ತಪಶ್ಚರಂತಂ ಶುಶ್ರಾವರಾಮಶ್ಚ ಜನಾರ್ದನಶ್ಚ ತೌ ಸರ್ವವೃಷ್ಣಿ ಪ್ರವರೌ ಸಸೈನ್ಯೈ ಯುಧಿಷ್ಠಿರಂ ಜಗ್ಮತು ರಾಜಮೀಢಂ. ಅಜಮೀಢ ಅನ್ನೋದು ಇವನ ಪೂರ್ವದ ಒಬ್ಬ ರಾಜ. ಆ ಅಜಮೀಢನ ಮನೆತನದವನು, ಆದ್ದರಿಂದಾಗಿ ಯುಧಿಷ್ಠಿರನನ್ನು ಆಜಮೀಢ ಅಂತ ಕರೀತಾರೆ. ಅಜಮೀಢ ಅನ್ನೋದು ಅವನು ಕಟ್ಟಿದ ಜಾಗದ ಹೆಸರು ಇವತ್ತು ಅಜ್ಮೀರ್ ಅಂತ ನಾವು ಹೇಳುವ ಭಾಗ. ಅಜಮೀಢ ಅನ್ನೋನು ಕಟ್ಟಿಕೊಂಡಂತಹ ತನ್ನ ರಕ್ಷಣೆಯ ರಾಜಧಾನಿಯ ಜಾಗ ಇವತ್ತು ಅದನ್ನು ಅಜಮೀರ್ಗಳು. ಇದು ಒಟ್ಟಂತೂ ಅಜಮೀಢ ಅನ್ನೋನು ಪೂರ್ವಜನಾಗಿದ್ದಂದು ಇವನನ್ನು ಆಜಮೀಢ ಅಂತ ಕರೆದರು. ಈ ಆಜಮೀಢ ಬಂದು ತಪಸ್ಸು ಮಾಡ್ತಾ ಇರೋದು, ಅನುಷ್ಠಾನ ಮಾಡ್ತಾ ಇರೋದು, ಅದಕ್ಕೆ ಸಂಬಂಧಪಟ್ಟ ಆ ಸ್ಥಳಕ್ಕೆ ಸಂಬಂಧಪಟ್ಟ ಕೆಲವೆಲ್ಲ ಹಿಂದೆ ಸುಮಾರು 3 ಅಧ್ಯಾಯ ಪೂರ್ತಿ ಯಾವ ಕ್ಷೇತ್ರಕ್ಕೆ ಹೋದರೆ ಎಷ್ಟು ದಿವಸ ಇರಬೇಕು, ಬೆಳಿಗ್ಗೆ ಏನು ಮಾಡಬೇಕು, ಮಧ್ಯಾಹ್ನ ಏನು ಮಾಡಬೇಕು, ದೇವಋಷಿಗಳ ತರ್ಪಣ ಹೇಗೆ ಕೊಡಬೇಕು, ಇದನ್ನೆಲ್ಲ ಪ್ರಸ್ತಾಪ ಮಾಡಿದರು, ಹಿಂದೆ ಪ್ರಸ್ತಾವಗೊಳಿಸಿದ್ರು. ಅದನ್ನೇ ಈಗ ಅನುಷ್ಠಾನದಲ್ಲಿ ಮಾಡ್ತಿದ್ದಾರೆ. ಹಿಂದೆ ಕೇಳಿದರು, ನಾವು ಕೇಳಿದ ಮೇಲೆ ಕೇಳಿದ ಮಾತ್ರ. ಆದರೆ ಯುಧಿಷ್ಠಿರ ಹಾಗಲ್ಲ, ಏನು ಹಿಂದೆ ಅಷ್ಟು ಕೇಳಿದ್ನೋ ಆ ಎಲ್ಲ ಕ್ಷೇತ್ರಗಳಿಗೆ ಬಂದು ಆ ಕ್ಷೇತ್ರದಲ್ಲಿ ಎಲ್ಲ ಕಡೆಯಲ್ಲಿ ಹೇಳಿದ್ದೇನು ಅಂತಂದರೆ, ನೀವು ಅದು ಹೋಗ್ತಾ ಇರುವುದು ಗಲೀಜು ಮಾಡಲಿಕ್ಕಲ್ಲ, ನೀವು ಹೋದ ಮೇಲೆ ಯಾಕಪ್ಪ ಇಲ್ಲಿ ಜನ ಬಂದು ಹೋಗ್ತಾರೆ ಅಂತ ಉಳಿದ ಬಂದವರು ಅಥವಾ ಋಷಿಗಳು ಅಥವಾ ಇನ್ಯಾರೇ ದೇವತೆಗಳು ಅಲ್ಲಿ ಅಂದ್ಕೊಳ್ಳೋದಂತೆ ನಮ್ಮ ಬದುಕಿರಬೇಕು ಅಂತ ಹೇಳ್ತಾರೆ. ಎಷ್ಟು ಪ್ರಶಸ್ತವಾಗಿ ಅದನ್ನು ಉಳಿಸ್ಲಿಕ್ಕೆ ಸಾಧ್ಯ ಹಾಗೆ ಉಳಿಸ್ಬೇಕು ಅಂತ. ಹೀಗೆ ಹೋಗೋದಿದ್ರೆ ಮಾತ್ರ ತೀರ್ಥಕ್ಷೇತ್ರಕ್ಕೆ ಹೋಗಿ ಅಂತ ಹಿಂದೆ ಎಚ್ಚರ ಕೊಟ್ಟಿದ್ರು ಋಷಿಗಳು. ಇಲ್ಲ, ನಾವಲ್ಲಿ ಹೋದಲ್ಲಿ ಏನೂ ಅಂಥ ಅನರ್ಥಗಳನ್ನು ಮಾಡುವುದಿಲ್ಲ, ನಾವು ಬಂದು ಹೋದ ಕುರುಹು ಅದು ಪುಣ್ಯಕರವಾಗಿರಬೇಕು ಹೊರತು ಪಾಪಕ್ಕೆ ಕಾರಣವಾಗುವಂಥದ್ದು ಆಗಿರುವುದಿಲ್ಲ. ಯಾಕೆಂದರೆ ಆ ಸ್ಥಳದ ಮಹಿಮೆಯನ್ನು ತಿಳಿದು ಅದಕ್ಕೆ ಗೌರವ ಕೊಡುವಂತಹ ಎಚ್ಚರಿಕೆ ಇದ್ದರೆ ಮಾತ್ರ ಆ ಕ್ಷೇತ್ರಗಳಿಗೆ ಕಾಲಿಡಬೇಕು. ಇಲ್ಲಾಂದರೆ ಸಜ್ಜನರಲ್ಲಿ ಇರುವುದಕ್ಕೆ ಹೈಸಿಗೆ ಪಡ್ಕೊಳ್ತಾರೆ ನಮ್ಮ ದುಷ್ಟತನದಿಂದಾಗಿ. ಅದನ್ನು ಮಾಡಬಾರ್ದು ಅಂತ ಹೇಳಿದಂತೆ ಇವರು ಕೂಡ ಆ ಜಾಗದಲ್ಲಿ ಉಗ್ರವಾದ ತಪಸ್ಸನ್ನು ಮಾಡುತ್ತಾ ಇರುವುದು ದ್ವಾರಕೆಗೆ, ರಾಮನಿಗೆ, ಕೃಷ್ಣನಿಗೆ ಈ ಸುದ್ದಿ ಹೋಗಿದೆ. ಅತ್ಯಂತ ಕಠಿಣವಾದ ತಪಸ್ಸಿನಲ್ಲಿ, ತಪಸ್ಸು ಅಂದರೆ ನಿತ್ಯ ಅನುಷ್ಠಾನಗಳು ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ. ಇದು ಗೊತ್ತಾದಾಗ ಜಗ್ಮತುಹು ಅಲ್ಲಿಗೆ ಬಂದರು, ಹುಡುಕೊಂಡು ಬಂದರು. ರಾಮ ಮತ್ತು ಕೃಷ್ಣ ಇಬ್ಬರು ಕೂಡ ಹುಡುಕಿ, ರಾಮ ಅಂದರೆ ಬಲರಾಮ, ಹುಡುಕಿಕೊಂಡು ಬಂದರು. ತೇ ವೃಷ್ಣಯ ಪಾಂಡು ಸುತಾನ್ ಸಮೀಕ್ಷ್ಯ ರಾಮೌಷಯಾನಾನ್ ಮಲದಿಗ್ಧಗಾತ್ರಾನ್ ಅನರ್ಹತೀಂ ದ್ರೌಪದೀಂ ಚಾಪಿ ದೃಷ್ಟ್ವಾ ಸುದುಃಖಿತಾಶ್ಚುಕೃಷು ಆರ್ತನಾದಂ. ಬಂದಾಗ ಆ ಪಾಂಡವರ ಪರಿಸ್ಥಿತಿಯನ್ನು ನೋಡಿ ಅವರು ಸ್ವಲ್ಪ ದುಃಖಪಟ್ಟರು. ಪಾಂಡವರು ಯಾವತ್ತೂ ದುಃಖ ಪಡಲಿಲ್ಲ. ನಾವು ಮಾತ್ರ ಈ ಗದ್ದೆಯಲ್ಲಿ ಕೆಲಸ ಮಾಡೋನು ಕೆಸರಾಗಿರುತ್ತೆ, ಅವನೊಂದು ಸಣ್ಣ ಕೋಮಣ ಹಾಕ್ಕೊಂಡು ತಲೆ ಮೇಲೊಂದು ಕೊಂಬಾರ ಹಾಕ್ಕೊಂಡು ಓಡಾಡ್ತಿರ್ತಾನೆ. ನಮಗೆ ಅವನನ್ನು ನೋಡಿ ಅಯ್ಯೋ ಅಂತ ಅನ್ನಿಸ್ತಾ ಇರ್ತಾನೆ. ಅವನು ಅದರಲ್ಲೇ ಆನಂದವಾಗಿರ್ತಾನೆ. ಅದು ನೋಡುಗರ ಮನಸ್ಥಿತಿ ಹಾಗಿರುತ್ತೆ ಅಷ್ಟೇ. ಅಯ್ಯೋ ಹೀಗಿದ್ದರೆ ಕೆಟ್ಟದ್ದು, ನಾವು ಸೂಟು ಬೂಟು ಬಿಳಿ ಟೈ ಹಾಕ್ಕೊಂಡು ಓಡಾಡ್ತಿದ್ರೇ ಅದು ಬದುಕು ಅಂತ ಹೀಗೆಲ್ಲ ನಮ್ಮದು ಭಾವನೆ ಇರುತ್ತೆ. ಅದನ್ನು ಜನರ ದೃಷ್ಟಿಯಲ್ಲಿ ಹೇಗಿತ್ತು ಅನ್ನೋದನ್ನು ವರ್ಣನೆ ಮಾಡ್ತಾ ಹೊರತು ಪಾಂಡವರು ಯಾವತ್ತೂ ಕೂಡ ತಾವು ಓಡಾಡಿದ ಜಾಗಗಳ ಬಗ್ಗೆ ಅಯ್ಯೋ ನಮಗೆ ಹೋದಲ್ಲಿ ಪ್ರತಿ ಕ್ಷಣಕ್ಕೂ ಕೂಡ ರಾಜ್ಯ ತಪ್ಪಿಸಿಕೊಂಡೆವು, ನಮಗೆ ಕಷ್ಟ ಆಯಿತು, ನಮಗೆ ಇಲ್ಲಿ ಓಡಾಡಲಿಕ್ಕೆ ಇರಲಿಲ್ಲ. ಪ್ರತಿಯೊಂದು ಆನಂದ ಪಡುವ ಹಿಂದೆ ಒಂದು ಸ್ವಲ್ಪ ಕಷ್ಟ ಇರಲೇಬೇಕು. ಚೆನ್ನಾಗಿ ನಡೆದು ಮನೆಗೆ ಬಂದು ಆಮೇಲೆ ಕಾಲಿಗೆ ಒಂಚೂರು ನೀರು ಹಾಕಿ ತೊಳ್ಕೊಂಡ್ರೆ ಆಗುವ ಆನಂದ ಏನು ಅಂತ ನಡೆದವನಿಗೆ ಮಾತ್ರ ಗೊತ್ತಿರುತ್ತೆ. ಗಾಡಿಯಲ್ಲೇ ಇಳಿದು ಬಂದಮೇಲೆ ಯಾಕೆ ನಾವು ಕಾಲು ತೊಳಿಬೇಕು ಅಂತ ಮಾತ್ರ ತಲೆಯಲ್ಲಿರುತ್ತೆ ಬಿಟ್ಟರೆ, ಅಥವಾ ಚಳಿ ಆಗಬಹುದು ಅಂತ ಅನ್ನೋ ಉದಾಸೀನ ಬಿಟ್ಟರೆ ಇನ್ನೇನು ಆಗೋದಿಲ್ಲ. ಆದರೆ ಅಷ್ಟು ದೂರಕ್ಕೆ ನಡೆದು ಬಂದಾಗ ಆ ಎಲ್ಲ ದಾರಿಯ ಅದೆಲ್ಲ ಕಾರಣಗಳಿವೆ. ನಮ್ಮ ಇವತ್ತು ರಸ್ತೆಯಲ್ಲಿ ನಡೆಯೋದು ಅಂದರೆ ಎಲ್ಲಿ ಗಾಜಿರುತ್ತೋ ಎಲ್ಲಿ ಉಗಿದಿರುತ್ತೋ ಅಂತ ಅಷ್ಟೇ ಭಯ ಆಗುತ್ತೆ ನಮಗೆ. ಆದರೆ ನೀವು
ಸಹಜವಾಗಿ ಕಾಡು ಮೇಡುಗಳಲ್ಲಿ ನಡೆದು ಬಂದರೆ ಅದು ದೇಹಕ್ಕೆ ಸಹಜವಾಗಿ ಮಣ್ಣಿನ ಆಕ್ಯುಪ್ರೆಷರ್, ಅದು ನಮ್ಮ ದೇಹಕ್ಕೆ ಸಿಗಬೇಕಾದ ಭೂಮಿಯಿಂದಲೇ ಒದಗುವ. ಅದು ನೀವು ಮನೆಯಲ್ಲಿ ಕೂತ್ಕೊಂಡು ಆಮೇಲೆ ಅದಕ್ಕೆ ಚೂಪು ಚಪ್ಪಲಿಗಳನ್ನು ಹಾಕ್ಕೊಂಡು ಮನೆಯಲ್ಲೇ ಓಡಾಡೋದು, ಇದೆಲ್ಲ ಒಂದು ಹರಸಾಹಸ ಅಷ್ಟೇ. ಅದರ ನಿಜವಾದ ಕ್ರಮ ಎಲ್ಲಿಂದ ಬರಬೇಕೋ ಅಲ್ಲಿ ಮಾತ್ರ ಆ ಪ್ರಾಣಶಕ್ತಿ ನಮ್ಮ ದೇಹಕ್ಕೆ ಒದಗಲಿಕ್ಕೆ ಸಾಧ್ಯ. ಹಾಗೆಲ್ಲ ಅದು ಟ್ರೀಟ್ಮೆಂಟ್ ಆದಾಗ ದೇಹ ಬೆಚ್ಚಗಾಗಿರುತ್ತೆ. ಆಗ ಒಂದು ನೀವು ನೀರು ಹಾಕಿದರೆ ಅದು ಉಪಶಮನಗೊಳಿಸಲಿಕ್ಕೆ, ಅದು ನಿಮ್ಮ ನಡೆದು ನೀವು ನೋಡಿ ಒಂದು ಸರ್ತಿ ಒಂದು 3-4 ಕಿಲೋಮೀಟ್ರು ಎಲ್ಲಿಯಾದರೂ ಗದ್ದೆಯಲ್ಲಿ ತೋಟದಲ್ಲಿ ಚೆನ್ನಾಗಿ ನಡೆದು ಬಂದು ಆಮೇಲೆ ಕಾಲು ತೊಳೆದು ಅದರ ಅನುಭವ ಪಡೀರಿ. ಆಗ ಒಂದು ಬೇರೆಯೇ ಸುಖ ಇದೆ. ಆ ಸುಖವನ್ನು ಪಡುವಾಗ ಮೊದಲೊಂಚೂರು ನಡಿಲೇಬೇಕು. ಇದು ಒಂದು ಸುಮ್ಮನೆ ಉದಾಹರಣೆ ಕೊಟ್ಟದ್ದು. ಹೀಗೆ ಏಕಾದಶಿ ಚೆನ್ನಾಗಿ ಕ್ರಮ ಪ್ರಕಾರ ಮಾಡಿದವನು ಬೆಳಗ್ಗೆ ದ್ವಾದಶಿಯ ಹೊತ್ತು ಒಂದು ಆಹಾರ ಸ್ವೀಕರಿಸಿ ಒಂದು ಚೆನ್ನಾಗಿ ನೀರು ಪಾನಕ ಕುಡ್ದ ಅಂದರೆ ಆಗುವ ಆನಂದ, ಅದು ಜೀವಮಾನದಲ್ಲಿ ಯಾವತ್ತೂ 3 ಹೊತ್ತು ತಿಂತ ಬಿದ್ದಿದ್ದವನಿಗೆ ಯಾವತ್ತೂ ಅರ್ಥ ಆಗಲ್ಲ ಅದೇನು ಸುಖ ಅಂತ. ಮತ್ತು ಅದು ದೇಹಕ್ಕೆ ಒಂದು ರೀತಿ ರಜೆಯೂ ಇರುತ್ತೆ. ಒಂದು ಇಡೀ ದಿವಸದ ರಜೆಯಿಂದಾಗಿ ದೇಹದಲ್ಲಿ ಎಲ್ಲ ಕೆಲಸಗಳು ಮತ್ತೆ ಮೊದಲಿನಂತೆ ಚೆನ್ನಾಗಿ ಗಟ್ಟಿಯಾಗಿ ನಡಿಲಿಕ್ಕೋಸ್ಕರ. ಅದು ಇಲ್ಲಾಂದರೆ ಅದು 35-40 ಆಗುವಾಗಲೇ ನನ್ನ ಕೆಲಸ ಮುಗೀತು ಅಂತ ನಿಲ್ಲಿಸ್ಬಿಡುತ್ತೆ. ಆ ಮಧ್ಯದ ರೆಸ್ಟ್ ಕೊಡ್ತಾ ಇದ್ದರೆ ಸ್ವಲ್ಪ ದೀರ್ಘಕಾಲ ಬಾಳಿಕೆ ಬರುತ್ತೆ. ನಾವು ಹಾಗೆ ನಮ್ಮ ವಾಹನವನ್ನು ಕೂಡ ಯದ್ವಾ ತದ್ವಾ ಉಪಯೋಗಿಸ್ತಾ ಇದ್ದರೆ ಏನಾಗುತ್ತೆ, ಬೇಗ ಹಾಳಾಗುತ್ತೆ. ಅದನ್ನು ಸರಿಯಾದ ಕ್ರಮಕ್ಕೆ ಹೇಗೆ ನೋಡಿಕೊಳ್ಬೇಕು, ಒಂದೇ ಸ್ಟ್ರೆಚ್ಚಲ್ಲಿ ಸಿಕ್ಕಾಪಟ್ಟೆ 5-6 ಗಂಟೆ ಓಡಿಸದೆ ಮಧ್ಯ ವಿಭಾಗ ಮಾಡಿ ಒಂದು ಮಧ್ಯದಲ್ಲಿ ಯಾವತ್ತೂ ವಿಶ್ರಾಂತಿ ಇದ್ದಾಗ ಬೇರೆ ವಾಹನವನ್ನು ಉಪಯೋಗಿಸಿ ಅದಕ್ಕೆ ರೆಸ್ಟ್ ಕೊಟ್ಟರೆ ತನ್ನಿಂತಾನೇ ಅದು ದೀರ್ಘಕಾಲ ಬಾಳುತ್ತೆ. ಅಥವಾ 10 ಜನ ಯೂಸ್ ಮಾಡದೇ ಇರೋದು, ಅಥವಾ ಒಬ್ಬನೇ ಒಂದು ಹ್ಯಾಂಡೆಡ್ ಚೆನ್ನಾಗಿ ಅದನ್ನು ಉಪಯೋಗಿಸೋದು, ಇದೆಲ್ಲ ಕ್ರಮವನ್ನು ನಾವು ಅದರಲ್ಲಿ ಉಪಯೋಗಿಸ್ತೇವಲ್ವ. ಹಾಗೆಯೇ ಈ ದೇಹವು ಕೂಡ ಒಂದು ಯಂತ್ರ, ಅದನ್ನು ಬಳಸಿಕೊಳ್ಬೇಕಾದ ರೀತಿ ಅದು ಅನುಷ್ಠಾನ. ಆ ಅನುಷ್ಠಾನವನ್ನು ನಡೆಸಿದ ಮೇಲೆ ಒಂದು ಪ್ರಕೃತಿ ದತ್ತವಾದ ಸುಖ ಇದೆ. ಇದನ್ನು ಉಳಿದವರೆಲ್ಲ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅವರಿಗೆ ಅಯ್ಯೋ ಪಾಂಡವರು ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ತು ಅಂತ ಹೀಗೆ ಏನೋ ಒಂದು ಗಾದೆ ಹೇಳಿ ತಮ್ಮ ಸಮಾಧಾನವನ್ನು ಕುಂತಿಗಳ ಮಕ್ಕಳಿಗೂ ಹೀಗೆ ಆಯಿತು ಅಂತ ವ್ಯಥೆ ಪಡ್ಕೊಂಡು. ನಮಗೇನು ಅಂದರೆ ನಮ್ಮ ಮನೇಲಿ ಕರೆಂಟ್ ಇಲ್ಲ ಅನ್ನೋದು ಬೇಸರ ಅಲ್ಲ, ಅವ್ರ ಮನೇಲಿ ಇಲ್ಲ ಅಂದರೆ ಸಮಾಧಾನ. ನಿಮ್ಮ ಮನೇಲೂ ಇಲ್ವಾ, ಹಾಗಿದ್ರೆ ತೊಂದರೆ ಇಲ್ಲ, ನಮ್ಮ ಮನೇಲಿ ಇನ್ನೊಂದು ಅರ್ಧ ಗಂಟೆ ಹೋಗಲಿ. ಅವ್ರ ಮನೇಲಿ ಮಾತ್ರ ಟಿ ವಿ ಇದ್ದು ಧಾರಾವಾಹಿ ಅದರ ಮುಂದೆ ಏನಾಯಿತು ಅಂತ ತಿಳ್ಕೊಂಡು ನಮ್ಮ ಮನೆಗೆ ಬಂದು ಹೇಳಿ ಉರಿಸುವಂಗೆ ಆಗಬಾರ್ದು. ಅಷ್ಟೇ ನಮ್ಮ ಸಮಸ್ಯೆ. ಅದರಿಂದಾಗಿ ಇಡೀ ಜೀವನದಲ್ಲಿ ನಮ್ಮ ಪಾತ್ರ ಏನು ಅಂದರೆ, ಇನ್ನೊಬ್ಬ ಕಷ್ಟಪಡ್ತಾನೆ ಅಂತ ನಾವು ಊಹಿಸಿ ಅಯ್ಯೋ ಪಾಪ ಅಂತಂದರೆ ನಾವು ತುಂಬ ಉಪಕಾರ ಮಾಡಿದ್ದೇವೆ ಅಂತ ಅರ್ಥ. ಸಹಾಯ ಮಾಡೋದಲ್ಲ, ನಾವು ಅಯ್ಯೋ ಪಾಪ ಅಂತಂದರೆ ನಮಗೆ ಬೈತಾನವನು, ಇದು ದೊಡ್ಡ ಉಪಕಾರ ನಾವು ಹೇಳೋದು. ಆದರೆ ಪಾಂಡವರು ಯಾವತ್ತೂ ಕೂಡ ತನ್ನ ಬದುಕಿನ ನಡೆಗಳಲ್ಲಿ ಕಷ್ಟ ಆಯಿತು ಅಂತ ಅಂದುಕೊಳ್ಳಿಲ್ಲ. ಆದರೆ ಅಲ್ಲಿಯ ಕೃಷ್ಣ ಮತ್ತು ಬಲರಾಮನ ಜೊತೆಗೆ ಬಂದವರಿಗೆಲ್ಲ ಇಷ್ಟೆಲ್ಲ ಒಟ್ಟಿಗೆ ಇದ್ದವರಿಗೆ ಅರ್ಥ ಆಗಿಲ್ಲ. ಪ್ರಜೆಗಳು ಯಾಕೆಂದರೆ ಅವ್ರು ಬಂದಾಗ ನೋಡಲಿಕ್ಕೆ ಪಾಂಡವ್ರ ಬಗ್ಗೆ ತುಂಬ ಪ್ರೀತಿ. ಯಾಕೆಂದರೆ ಸಹಜವಾಗಿ ವೃಷ್ಣಿಗಳಿಗೆ ಮತ್ತು ಈ ಪಾಂಡವರಿಗೆ ತುಂಬ ಆತ್ಮೀಯ ಸಂಬಂಧ, ಅದು ಮೊದಲಿನಿಂದಲೂ ನಮಗೆ ಗೊತ್ತಾಗೋದಿಲ್ಲ. ನಾವು ಸಾಮಾನ್ಯವಾಗಿ ವೃಷ್ಣಿಗಳ ಸಂಬಂಧ ಕೇಳುವುದು ಕೇವಲ ದ್ರೌಪದಿಯ ಸ್ವಯಂವರದ ಹೊತ್ತಿಗೆ ಕೃಷ್ಣ ಬಲರಾಮ ಭೇಟಿಯಾದರು ಅಂತ. ಅದಕ್ಕಿಂತ ಪೂರ್ವದಲ್ಲೇ ಅವರ ಭೇಟಿಯ ಪ್ರಸಂಗವನ್ನು ಮಹಾಭಾರತ ಸಭಾಪರ್ವದಲ್ಲಿ ಹೇಳುತ್ತಾರೆ. ಹಾಗೆ ಅವರಿಗೆ ತುಂಬ ಆತ್ಮೀಯತೆಯೊಂದಿಗೆ ಎಲ್ಲ ಜನ ಬಂದಿದ್ದಾರೆ. ಬಂದವರಿಗೆ ಪಾಂಡವರು ಹೀಗೆ ಕಷ್ಟಪಡ್ತಾ ಇರೋದು ನೋಡಿ ಆರ್ತನಾದಂ, ತುಂಬ ದುಃಖ. ಅಯ್ಯೋ ಪಾಪ ಛೇ ಪಾಂಡವರನ್ನು. ದುಃಖ ಒಂದಿದೆ, ಏನು ಅಂದರೆ ನ್ಯಾಯವಾಗಿ ಸಿಗಬೇಕಾದದ್ದು ಅವ್ರಿಗೆ ಸಿಗಲಿಲ್ಲ. ಈ ವ್ಯಥೆ ತೊಂದರೆ ಇಲ್ಲ, ಹೌದದು. ಯಾಕೆಂದರೆ ಸಿಗಬೇಕಿತ್ತು. ಒಬ್ಬ ರಾಜ ತನ್ನ ಯಥಾವತ್ತಾದ ಕ್ರಮ ಪ್ರಕಾರದ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ದುರ್ಯೋಧನಾದಿಗಳು ಅಡ್ಡಿ ಮಾಡಿದರು. ಈ ದುಃಖ ಇದೆ. ಆದರೆ ಅವರು ದಿನನಿತ್ಯವೂ ಕಷ್ಟಪಡ್ತಾರೆ, ಹಾಗಾಯಿತು ಹೀಗಾಯಿತು ತುಂಬ ವ್ಯಥೆಪಟ್ಟರು ಅಂತ ತೋರಿಸಬೇಕಾದ ಅಗತ್ಯ ಇಲ್ಲ. ಆದರೆ ಅವರು ಅರಮನೆಯಲ್ಲಿ ಇಲ್ಲ ಅಂದಮೇಲೆ ಸಹಜವಾಗಿ ಕಾಡಿನಲ್ಲಿರುವ ವಸ್ತುಗಳಿಂದ ಬದುಕುವಾಗ ಕೃಷರಾಗಿರ್ತಾರೆ. ವ್ರತ ಏಕಾದಶಿ ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಹಾಗೆ ಇರಲಿಕ್ಕಾಗುತ್ತಾ? 24 ಗಂಟೆ ಸಹಜವಾಗಿ ದೇಹಕ್ಕೊಂದು ಶ್ರಮ ಇರುತ್ತೆ. ಅವತ್ತೊಂದು ಸ್ವಲ್ಪ ಹ್ಯಾಪ್ ಮೊರೆ ಇರುತ್ತೆ. ತುಂಬ ಉಳಿದಂತೆ ಬಾಕಿ ದಿವಸ ಓಡಾಡಿಕೊಂಡು ಹಾಗೆ ತುಂಬ ಹುರುಪು ಹಾಗೆ ನಕ್ಕೊಂಡು ಕುಣ್ಕೊಂಡು ಓಡಾಡಲಿಕ್ಕೆ ಆಗೋದಿಲ್ಲ. ಅದು ಸಹಜ. ಅದು ದೇಹಕ್ಕೆ ಅವತ್ತು ಸಿಗದೇ ಇದ್ದ ಆಹಾರದ ಪರಿಣಾಮ ಅದು ದೇಹ ತಾನಾಗೇ ರಿಫ್ಲೆಕ್ಟ್ ಆಗುತ್ತೆ. ಅದು ಕಷ್ಟ ಅಂತ ಭಾವಿಸಿದರೆ ಮನುಷ್ಯ ಯಾವುದನ್ನು ಸಂತೋಷದಿಂದ ಸ್ವೀಕರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಒಂದು ಒಳ್ಳೆಯದನ್ನು ಪಡೆಯುವಾಗ ಅದರ ಹಿಂದೆ ಸ್ವಲ್ಪ ಕಷ್ಟಪಡಬೇಕಾದ ಅವಶ್ಯಕತೆ ಇದೆ. ಕಷ್ಟಪಡುವುದು ಅಂತನ್ನುವುದು ಮುಂದೆ ಪಡಬೇಕಾದ ಸುಖದ ಬೆಲೆಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ಅದು ಅವರಿಗೆ ಅರ್ಥ ಆಗೋದಿಲ್ಲ. ಅದರಿಂದಾಗಿ ಕಷ್ಟಪಡಬಾರ್ದು. ನಮಗೆ ಯಾಕೆಂದರೆ ಕಷ್ಟವೇ ಇಲ್ಲದ ಜೀವನ ಅಂತ ಅನ್ನೋದನ್ನೇ ನಾವು ಜಾಹೀರಾತುಗಳಲ್ಲಿ, ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ಕಂಡು ಅಭ್ಯಾಸ ಆದದ್ರಿಂದ ಒಂದು ಕ್ಷಣ ಕಷ್ಟ ಆದರೂ ಕೂಡ ಜೀವನ ಪೂರ್ತಿ ಕಷ್ಟವೇ ಅನ್ನುವ ಭ್ರಮೆಗೆ ಒಳಗಾಗಿ ಭಯಪಡುವಂಥ ಸ್ಥಿತಿ ಇದೆ. ಆದರೆ ಪಾಂಡವರು ಅತ್ಯಂತ ಸುಖವಾಗಿದ್ದರು. ನಡ್ಕೊಂಡು ಬರುವಾಗ ಈ ಎದುರುಗೊಂಡ ತಕ್ಷಣವೇ ಪಾಂಡವರಿಗೆ ತುಂಬ ಆನಂದ ಆಯಿತು. ಮುಖ ಇಷ್ಟು ಅರಳಿಬಿಡ್ತು. ಕೃಷ್ಣ ಬಲರಾಮನನ್ನು ನೋಡಿದ ತಕ್ಷಣ ಎಲ್ಲರೂ ಒಟ್ಟಿಗೆ ಹೋಗಿ ಪ್ರತಿಪೂಜ್ಯ
ಇವರು ಅವರಿಗೆ ಸತ್ಕಾರ ಮಾಡಿದರು, ಪಾಂಡವರು ಕೂಡ ಕೃಷ್ಣಾದಿಗಳು ವೃಷ್ಣಿಗಳು ಕೂಡ ಸೇರಿ ಪಾಂಡವರನ್ನು ಗಟ್ಟಿಯಾಗಿ ಬಂದು ಅಪ್ಪಿಕೊಂಡು ಪರಸ್ಪರ ಮಾತಾಡಿಸಿಕೊಂಡು ಎಲ್ಲ ಕೂತಿದ್ದಾರೆ. ಶ್ರುತ್ವಾತು ತೇ ತಸ್ಯ ವಚಃ ತಾಂಶ್ಚಾಪಿ ದೃಷ್ಟ್ವಾ ಸುಕೃಶಾನತೀವ ನೇತ್ರೋದ್ಭವಂ ಸಮ್ಮುಚುರ್ಮಹಾರ್ಹಾಃ ದುಃಖಾರ್ಜಿತಂ ವಾರಿ ಮಹಾನುಭಾವಾ. ಆದರೆ ಸಹಜವಾಗಿ ಮುಂದೆ ಅವರಿಗೆ ರಾಜ್ಯ ಸಿಗದೇ ಹೋದದ್ದಕ್ಕೆ ಆದ ಮೋಸದ ಕಾರಣಗಳು ಮಾತ್ರ ನೆನಪಾಗಿ ಎಲ್ಲರ ಕಣ್ಣಲ್ಲೂ ನೀರು ತುಂಬಿಕೊಂಡಿತ್ತು. ಅಲ್ಲಿ ಪರಸ್ಪರ ಮಾತನಾಡಿಕೊಳ್ಳುವಾಗ ಬಲರಾಮ ಒಂದು ಆಕ್ಷೇಪ ಮಾಡ್ತಾನೆ ತಮ್ಮನ ಹತ್ರ, ಇದು ತಪ್ಪು, ಇದು ಸರಿ ಇಲ್ಲ, ಇವರು ಹೀಗಿರೋದು ತಪ್ಪು, ಇವರು ಹೀಗಿರಬಾರ್ದಿತ್ತು. ನಂದೊಂದು ಧರ್ಮ ಮಾಡಿದವರಿಗೆ ಯಾವತ್ತೂ ಕೂಡ ಸುಖ ಇಲ್ಲ ಅನ್ನೋದು ಕಣ್ಣಿನ ಮುಂದೆ ಮತ್ತೆ ಮತ್ತೆ ಕಾಣುವ ಸತ್ಯ. ಅದರಿಂದಾಗಿ ಈ ಧರ್ಮ ಮಾಡಬೇಕು ಅಂತ ಹೇಳುವ ಮಾತನ್ನು ನಾನು ನಂಬುವುದಿಲ್ಲ ಕೃಷ್ಣ, ನನಗೆ ಇದು ಯಾವ ರೀತಿಯಿಂದಲೂ ಸರಿ ಹೋಗಲ್ಲ ಅಂತ ಹೀಗೆ ಅವನು ಆಕ್ಷೇಪ ಮಾಡಿ ನಿಲ್ಲಿಸ್ತಾನೆ. ಕೃಷ್ಣ ಅದಕ್ಕೇನು ಉತ್ತರ ಕೊಡ್ತಾನೆ ಅಂತ ಮತ್ತೊಂದು ಭಾಗದಲ್ಲಿ ಸೇರಿದಾಗ ನೋಡೋಣ. ನಮಸ್ಕಾರ.